ಎಸ್, ನಿನ್ನೆಯಿಂದ ಸತತವಾಗಿ ಒಂದೇ ಸುದ್ದಿ, ಒಂದೇ ಸಮಾಚಾರ. ಆರೋಪಿಗಳಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ, ರಾಜ ಮರ್ಯಾದೆ, ರಾಜ ವೈಭೋಗ ಸಿಗ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯದ ಜನರು ನೋಡ್ತಾ ಇದ್ದೀರಾ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ ಅಯ್ಯೋ ಜೈಲಿನಲ್ಲಿದ್ದಾರೆ, ಹೊರಗಡೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು, ಅಲ್ಲಿ ಜೈಲಿನ ಊಟ ಸೇರ್ತಾ ಇಲ್ಲ, ಅರ್ಜಿ ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಮನೆ ಊಟಕ್ಕಾಗಿ ಕೋರಿ ಕುಗ್ಗೋಗಿದ್ದಾರೆ, ಪಾಪ ಎಂತ ಪರಿಸ್ಥಿತಿಗೆ ಬಂದುಬಿಟ್ಟೆ ಅನ್ನೋ ಪಶ್ಚಾತ್ತಾಪ ಅವರನ್ನ ಕಾಡ್ತಾ ಇರುತ್ತೆ ಅಂತ ಇಲ್ಲಿ ಹೊರಗಡೆ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಅವರ ಅಭಿಮಾನಿಗಳಿರಬಹುದು, ಆಪ್ತರಿರಬಹುದು, ಅವರ ಕುಟುಂಬದವರು ಇರಬಹುದು. ಅದರಲ್ಲೂ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಅವರನ್ನ ಭೇಟಿ ಮಾಡೋದಕ್ಕಂತ ಹೋಗಿ ಈ ಸೆಲೆಬ್ರಿಟೀಸ್ ಭೇಟಿ ಮಾಡ್ಕೊಂಬಂದು ಹೊರಗಡೆ ಬಂದು ಅವ್ರು ಕೊಡ್ತಾ ಇದ್ದಂತಹ ಹೇಳಿಕೆಗಳನ್ನ ನೋಡಿ ನಿಜಕ್ಕೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಷ್ಟೊಂದು ಡ್ರಾಮಾ, ಅಬ್ಬಬ್ಬ. ಬಟ್ ನಟ ಜೈಲಿನ ಒಳಗಡೆ ಹೇಗಿದ್ದಾನೆ ಅನ್ನೋದ್ರ ಕುರಿತಾಗಿ ನಿನ್ನೆ ಇಡೀ ಜಗತ್ತಿಗೆ ಬಟಾಬಯಲಾಗಿದೆ. ರಾಜಾರೋಷವಾಗಿ ರೌಡಿ ಶೀಟರ್ಗಳೊಟ್ಟಿಗೆ ಕುಳಿತುಕೊಂಡು, ಸಿಗರೆಟ್ ಸೇದ್ಕೊಂಡು, ಕಾಫಿ ಕುಡ್ಕೊಂಡು, ಮೊಬೈಲ್ ಫೋನ್ನಲ್ಲಿ ಮಾತಾಡಿಕೊಂಡು, ವಿಡಿಯೋ ಕಾಲ್ನಲ್ಲಿ ಮಾತಾಡಿಕೊಂಡು ಆರಾಮಾಗಿ ಹೊರಗಡೆ ಯಾವ ರೀತಿ ಜೀವನವನ್ನ ಸಾಗಿಸ್ತಾ ಇದ್ನೋ ಅದೇ ರೀತಿ ಜೈಲಿನಲ್ಲೂ ಕೂಡ ನಟ ಐಷಾರಾಮಿ ಜೀವನವನ್ನ ಸಾಗಿಸ್ತಿದ್ದಾನೆ. ಹಾಗಿದ್ರೆ ದುಡ್ಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನು ಬೇಕಾದ್ರೂ ಮಾಡಬಹುದಾ? ಆರೋಪಿಗಳಿಗೆ ಶಿಕ್ಷೆ ಅನ್ನೋದೇ ಇಲ್ವಾ ಜೈಲಿನಲ್ಲಿ? ಹಾಗಿದ್ರೆ ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಯಾವ ರೀತಿ ಇದೆ, ಜೈಲಾಧಿಕಾರಿಗಳ ಕೆಲಸ ಏನು, ಆರೋಪಿಗಳು ಅಲ್ಲಿ ಹೇಗೆ ಇರಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ನಮ್ಮ ಮೆಗಾ ಸುದ್ದಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ ದರ್ಶನ್ ದರ್ಬಾರ್. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿಗೆ ಗೃಹ ಸಚಿವರು, ಡಿಜಿಪಿ, ಡಿಐಜಿ ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ರೌಡಿಗಳ ಜೊತೆ ನಟ ದರ್ಶನ್ ಬಿಂದಾಸಾಗಿ ಯಾವ ರೀತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಜೈಲಲ್ಲಿರೋ ದಾಸನಿಂದ ರೌಡಿ ಶೀಟರ್ಗಳ ಪರಿಚಯ ಆಗಿದೆ ಅನ್ನೋದು ಈ ಮೂಲಕ ಪಕ್ಕಾ ಆಗಿದೆ. ದರ್ಶನ್ಗೆ ತಮ್ಮ ನೆಟ್ವರ್ಕ್ ಅನ್ನ ತೋರಿಸಿ ರೌಡಿ ಶೀಟರ್ಗಳು ಬಿಲ್ಡಪ್ ಅನ್ನ ತೆಗೆದುಕೊಂಡಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಈತ ಎಷ್ಟು ಮಟ್ಟಿಗೆ ಕುಖ್ಯಾತ ರೌಡಿ ಅಂತ ಗೊತ್ತೇ ಇದೆ. ಬರೋಬ್ಬರಿ 8 ಪ್ರಕರಣಗಳಲ್ಲಿ ಈತ, ಕೊಲೆ ಪ್ರಕರಣಗಳಲ್ಲಿ, ಅದರಲ್ಲೂ A1 ಆರೋಪಿ ಈ ವಿಲ್ಸನ್ ಗಾರ್ಡನ್ ನಾಗ. ಜೊತೆಗೆ ಕುಳ್ಳ ಸೀನಾ, ಇವರಿಬ್ಬರ ಜೊತೆ ದಾಸನ ಹರಟೆಯ ಫೋಟೋವನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ. ಸೊ ಹೀಗಾಗಿ ರೌಡಿ ಶೀಟರ್ಗಳ ಪರಿಚಯವನ್ನ ಹಾಗಿದ್ರೆ ದಾಸ ಮಾಡ್ಕೊಂಡಿದ್ದಾನ? ರೌಡಿಗಳ ಜೊತೆ ಸೇರಿ ಬೇರೆ ದಾರಿ ಏನಾದ್ರೂ ಹಿಡಿಯೋ ಚಾನ್ಸಸ್ ಇದೆಯಾ ಅನ್ನೋ ಆತಂಕ ಇದೀಗ ಹೊಸದಾಗಿ ಬಂದಿರುವಂಥದ್ದು. ಕೊಲೆ ಕೋಕಾ ಆಕ್ಟ್ನಲ್ಲಿ ಜೈಲಲ್ಲಿರೋ ರೌಡಿ ಶೀಟರ್ಗಳ ಸಂಪರ್ಕ, ಅವರ ಸ್ನೇಹ, ಅವರ ಸಂಬಂಧವನ್ನ ಬೆಳೆಸಿ ಇತ್ತ ನಟ ಏನಾದ್ರೂ ಬೇರೆ ದಾರಿ ಹಿಡಿತಾನ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಟ್ರೈನಿಂಗ್ ಸೆಂಟರ್ ಆಗೋಗಿದೆಯಾ ಹಾಗಿದ್ರೆ ಪರಪ್ಪನ ಅಗ್ರಹಾರ? ಜೈಲಾಧಿಕಾರಿಗಳು ದುಡ್ಡನ್ನ ಕೊಟ್ರೆ ಏನು ಬೇಕಾದ್ರೂ ಮಾಡ್ತಾರಾ? ಕಾನೂನಿಗೆ ಎಲ್ಲಿದೆ ಹಾಗಿದ್ರೆ? ಕಾನೂನಿನ ಮೇಲೆ ಜನರ ನಂಬಿಕೆ ಏನಾಗಬೇಡ, ನ್ಯಾಯಾಂಗದ ಮೇಲೆ ನಂಬಿಕೆ ಏನಾಗಬೇಡ. ಪೊಲೀಸ್ ಅಧಿಕಾರಿಗಳು, ಅದರಲ್ಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಬಂಧನವಾದ ಮೇಲೆ ಪೊಲೀಸ್ ಅಧಿಕಾರಿಗಳ ಮೇಲೆ ಜನರಿಗೆ ನಿಜಕ್ಕೂ ಕೂಡ ರೆಸ್ಪೆಕ್ಟ್ ಅನ್ನೋದು ಪೀಕ್ ಲೆವೆಲಲ್ಲಿ ಹೊರಟೋಯ್ತು. ಯಾಕಂದ್ರೆ ಹಿಂದೆ ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ, ಶ್ರೀಮಂತರು ಏನೇ ಮಾಡಿದ್ರು ಕೂಡ ಖಾಕಿ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ದರ್ಶನ್ ಅರೆಸ್ಟ್ ಆದ್ಮೇಲೆ ಇದೆಲ್ಲವೂ ಕೂಡ ಹುಸಿ ಆಗೋಯ್ತು. ಬಟ್ ಈಗ ಈ ಫೋಟೋ ವಿಡಿಯೋ ರಿವೀಲ್ ಆದ ಮೇಲೆ ಸರ್ವೇ ಸಾಮಾನ್ಯವಾಗಿ ಶ್ರೀಮಂತರು ಏನು ಬೇಕಾದರೂ ಮಾಡಬಹುದು ಅನ್ನೋ ಪ್ರಶ್ನೆ ಮತ್ತೆ ಉದ್ಭವವಾಗಿದೆ. ಈಗ 7 ಮಂದಿ ಅಧಿಕಾರಿಗಳನ್ನ, ಜೈಲಾಧಿಕಾರಿಗಳನ್ನ ಗೃಹ ಸಚಿವರು ಅಮಾನತುಗೊಳಿಸಿದ್ದಾರೆ. ಈಗ ತನಿಖೆ ಕೂಡ ನಡೀತಾ ಇದೆ. ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ಗರಂ ಆಗಿದ್ದಾರೆ. ಸೊ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವ ಬಸವರಾಜ್ ಮಾಲಗತ್ತಿ ಸರ್. ಅವರನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊಳ್ತೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಬಿಡೋಣ. ವಿರೋಧನೂ ಇಲ್ಲ, ಬಟ್ ದೇರ್ ಇಸ್ ಎ
lapse on the part of the officers concerned. ನಾವು ಈಗಾಗಲೇ 7 ಜನನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೂ ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕಥೆನೋ ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರಾದರೂ ಸೀನಿಯರ್ ಆಫೀಸರ್ಸ್ಗಳಿದ್ದರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಸುಮಾರು 4:30 ಗಂಟೆಗೆ ನನಗೆ ಸುದ್ದಿ ಬಂತು, ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಟ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರೆಸೆನ್ಸಿಗೆ ಮಾತನಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎಂಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ ಹೆಸರುಗಳನ್ನು ಹೇಳಬೇಕು. 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಒಂದು ಶರವಣ ಜೈಲರ್ಸು, ಶರಣ ಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಇವರಿಬ್ಬರು ಜೈಲರ್, ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. DG ಅವರು ಕೂಡ ಈಗಾಗಲೇ DG ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಸುಮಾರು 4:30 ಗಂಟೆಗೆ ನನಗೆ ಇದಿಷ್ಟು ಸಿಎಂ ಹಾಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿರುವುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವು ಚರ್ಚೆಯನ್ನ ಶುರು ಮಾಡೋಣ. ನಮ್ಮ ಜೊತೆ ಹೈಕೋರ್ಟ್ ವಕೀಲರಾಗಿರುವಂತಹ ಸುನೀಲ್ ಗುನ್ನಾಪುರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ ಝೂಮ್ನಲ್ಲಿ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಮಾತಾಡಿಸ್ತೀನಿ ಸರ್. ಮೊದಲನೇದಾಗಿ ನಾನು ಬಸವರಾಜ್ ಸರ್ನ ಮಾತಾಡಿಸ್ಬಿಡ್ತೀನಿ. ಸರ್, ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಜೈಲಿನಲ್ಲಿ ಆರೋಪಿಗಳು ಹೇಗಿರಬೇಕು, ಏನೇನು ನಿಯಮಾವಳಿಗಳಿದ್ದಾವೆ, VIP ಟ್ರೀಟ್ಮೆಂಟೇ ಅಂತಂದರೆ ಅವ್ರಿಗೆ ಏನೇನೆಲ್ಲ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಾರೆ, ಏನೇನೆಲ್ಲ ಇರೋದಿಲ್ಲ ಅನ್ನೋದನ್ನು ಒಂಚೂರು ಕ್ಲಾರಿಟಿ ಕೊಟ್ಬಿಡಿ ಸರ್. ಜೈಲಿನಲ್ಲಿ 2 ಪ್ರಕಾರದ ಕೈದಿಗಳು ಇರ್ತಾರೆ. ಒಂದು ಆರೋಪಿಗಳು, ಅಂದರೆ ಅಂಡರ್ ಟ್ರಯಲ್ ಇದ್ದವರು. ಇನ್ನೊಂದು ಕನ್ವಿಕ್ಟೆಡ್ ಆರೋಪಿಗಳು, ಶಿಕ್ಷೆ ಆದಂಥ ಕೈದಿಗಳು. ಇದರಲ್ಲಿ ಏನಾಗ್ತದೆ, ಕನ್ವಿಕ್ಟೆಡ್ ಕೈದಿಗಳಿಗೆ ಅವ್ರಿಗೆ ಡ್ರೆಸ್ ಗಿಸ್ ಇರ್ತವೆ, ಅವ್ರಿಗೆ ಜೈಲ್ ಡ್ರೆಸ್ ಹಾಕಬೇಕಾಗ್ತದೆ. ಆನಂತರ ಈ ಅಂಡರ್ ಟ್ರಯಲ್ ಇದ್ದವ್ರು ಅವ್ರಿಗೇನು ಕಂಪಲ್ಸರಿ ಇಲ್ಲ, ಯಾವುದೇ ಡ್ರೆಸ್ ಹಾಕಿ ಇರ್ಬೋದು. ಮತ್ತು VIP ಸೆಲ್ನಲ್ಲಿ ಅವ್ರಿಗೆ ಕಾಟ್ ಇರ್ತದೆ, ಗಾದೆ ಇರ್ತದೆ, ದಿಂಬು ಇರ್ತದೆ. ನಂತರ ಪೇಪರ್ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ ಓದಲಿಕ್ಕೆ, ಬರೀಲಿಕ್ಕೆ ಬರೆಯೋರಿದ್ದರೆ ಬರೆಯೋಲಿಕ್ಕೆ ಅವ್ರು ಅನುಕೂಲ ಮಾಡಿ ಕೊಡ್ತಾರೆ, ಪೆನ್ ಕೊಡ್ತಾರೆ. ಸೊ TVನೂ ಇರ್ತದೆ. ಸೊ ಎಷ್ಟೆಲ್ಲ ಸವಲತ್ತುಗಳು ಅಲ್ಲಿ ಇರ್ತವೆ. ಸಿಗರೇಟು, ಕಾಫಿ ಕೊಡ್ಬೋದು, ಬಟ್ ಸಿಗರೇಟ್ ಅದು ಅಲೌ ಇಲ್ಲ. ಸಿಗರೇಟನ್ನು ಅದನ್ನು ಅಲೌ ಮಾಡೋದಿಲ್ಲ. ಇವನ್ ಬೆಂಕಿ ಪಟ್ಟಣಿಸದ ಅಲೌ ಮಾಡೋದಿಲ್ಲ. ಯಾಕಂದರೆ ಅದು ಆತ್ಮಾಹುತಿ ಮಾಡಿಕೊಳ್ಳುವಂಥ ಚಾನ್ಸ್ ಇರ್ತದೆ ಅಂತ ತಿಳ್ಕೊಂಡು ಅದನ್ನು ಅಲೌ ಮಾಡೋದಿಲ್ಲ. ಇದರಲ್ಲಿ ಏನಾಗಿದೆ ಅಂದರೆ, ಇದೇ ಹೊಸದಾಗೇನಲ್ಲ,
ಬಹಳ ವರ್ಷಗಳಿಂದ ಇದು ನಡೀತಾ ಇದೆ. ಯಾರು ಪ್ರಬಲರಿದ್ದಾರೆ, ಯಾರು ಬಲಾಢ್ಯರಿದ್ದಾರೆ, ಯಾರು ದುಡ್ಡಿನವರಿದ್ದಾರೆ, ಯಾರು ರೌಡಿಗಳಿದ್ದಾರೆ, ಅವರು ಬರೀ ದುಡ್ಡಿನ ಅಂತಲ್ಲ, ಇವನ್ ಹೆದರ್ಸ್ಕೊಂಡು ಅವ್ರ ಕಡೆಯಿಂದ ಸವಲತ್ತುಗಳನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಮೊದಲಿನಿಂದನೂ ನಡೆದಿದೆ. ಇದರಲ್ಲಿ 98% ಕಾನೂನುಬದ್ಧವಾಗಿ ನಡೀತಾರೆ ಎಲ್ಲರೂ. ಆದರೆ ಒಂದು 2% ಇಂಥ VIP ಗಳಿಗೆ ವಿಶೇಷವಾದ ಸವಲತ್ತುಗಳು ಅದು ಕಾಣದ ಕೈಯಿಂದ ಕೈವಾಡದಿಂದ ನಡೀತಾ ಇರ್ತದೆ. ಅದು ವಿಶೇಷ ಸವಲತ್ತುಗಳು ಅಂತ ನೀವು ಮೆನ್ಷನ್ ಮಾಡಿದ್ರಲ್ಲ ಸರ್, ಆ ವಿಶೇಷ ಸವಲತ್ತುಗಳಲ್ಲಿ ಏನೆಲ್ಲ ಬರುತ್ತೆ? ಎಲ್ಲ ಅವ್ರು ಏನು ಕೇಳ್ತಾರೆ, ಈಗ ಉದಾಹರಣೆ ಬಿರಿಯಾನಿ ತಿನ್ಬೇಕಂತ ಅನಿಸ್ತದೆ, ಬಿರಿಯಾನಿ ತರಿಸ್ಕೊಡ್ತಾರೆ. ಮದ್ಯಪಾನ ಮಾಡೋದೇ ಕೆಲವೊಂದು ಇದ್ರಲ್ಲಿ ನೋಡಿದೆ ನಾನು, ಅವರು ರೇಡ್ ಮಾಡೋಕ್ಕಿಂತ ಮುಂಚೆ ಒಂದು 20 ಬಾಕ್ಸ್ಗಳು ಒಯ್ದ್ರಂತ ಅಕ್ಕಪಕ್ಕದಲ್ಲಿ. CCB ಅವ್ರು ರೇಡ್ ಮಾಡೋಕ್ಕಿಂತ ಹಿಂದಿನ ದಿವಸ ಒಂದು 20 ಬಾಕ್ಸ್ಗಳು. ಏನಂದ್ರೆ ಏನು ಬಾಕ್ಸ್ಗಳಂದ್ರೆ ಕೇಳಿದ್ರೆ ಅವೆಲ್ಲ ಗಾರ್ಬೇಜ್ ಬಾಕ್ಸ್ಗಳು ಅಂದ್ರೆ ಅಂತೆ. 20 ಬಾಕ್ಸ್ ಗಾರ್ಬೇಜ್ ಬಿಡಕ್ಕೆ ಅದೇನು ತಿಪ್ಪಿನ? ಹೌದು. ಅದು ರೂಮ್ನಲ್ಲಿ ಅಷ್ಟೊಂದು ಗಾರ್ಬೇಜ್ ಎಲ್ಲಿದ್ದು ಬರ್ತದೆ. ಸೊ ಇದರ ಅರ್ಥ ಅಲ್ಲೇನೋ ಎಲ್ಲ ಸಾಮಾನುಗಳು ಬಹುಶಃ CCB ಅವ್ರು ರೇಡ್ ಮಾಡ್ತಾರಂತ ಇನ್ಫಾರ್ಮೇಶನ್ ಬಂದಿರಬೇಕು, ಅದನ್ನೆಲ್ಲ ಬೇರೆ ಕಡೆ ಸಾಗಿಸಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಇಂಥ ಅನುಕೂಲತೆಗಳನ್ನು ಅದು ದುಡ್ಡಿನಿಂದ ಇರಬಹುದು, ಅಥವಾ ಧಮಕಿಯಿಂದ ಇರಬಹುದು, ಅಥವಾ ಇನ್ನೋದೋ ಆಮಿಷವನ್ನು ಒಡ್ಡಿ ಅಥವಾ ಇನ್ಫ್ಲೂಯೆನ್ಸ್ಲಿಂದ ಇರಬಹುದು, ಅವ್ರಿಗೆ ಕೆಲವೊಂದು ಸವಲತ್ತುಗಳು ಸಿಗ್ತಿರ್ತವೆ. ಇದು ಮೊದಲಿಂದ ಬಂದಿದೆ, ಇದೇ ಪ್ರಶ್ನೆ ಅಲ್ಲ. ಈಗ 4 ಮಂದಿ 7 ಮಂದಿ ಸಸ್ಪೆಂಡ್ ಮಾಡಿದ್ದಾರೆ. ಈ ತಾತ್ಪೂರ್ತಿಕ ಒಂದು 8 ದಿವಸ ಭಾಳ ಟೈಟ್ ಇರ್ತದೆ. ಆ ನಂತರ ಮತ್ತೆ ಒಂದು 15 ಟೆಂಪೋ ಕಡಿಮೆ ಆಗ್ತದೆ, ಮತ್ತೆ ಯಥಾ ಪ್ರಕಾರ ಹಂಗೆ ನಡೀತಾ ಇರ್ತದೆ. ಇದು ರುಟೀನ್ ಆಗಿ ನಡೆಯುವಂಥ ಕೆಲಸ. ಇದರಲ್ಲಿ ಏನಾಗಿದೆ ಅಂದರೆ, ನಾನು ಎಲ್ಲ ಬ್ಲೇಮ್ ಮಾಡೋದಂದ್ರೆ ಎಲ್ಲ ಅಧಿಕಾರಿಗಳು ಭ್ರಷ್ಟರನ್ನಲ್ಲ, ಎಲ್ಲರೂ ಕೆಟ್ಟವ್ರೇನಲ್ಲ. ಸೊ ಕೆಲವೊಂದು ಇರ್ತಾವೆ, ಆಮಿಷಕ್ಕೆ ಒಳಗಾಗ್ತಾರೆ ಜೈಲಿನಲ್ಲಿ. ಇದು ಸರ್ವೇ ಸಾಮಾನ್ಯ. ಆ ಪಾಪದ ಜನ ಆದರೆ ಅವಕ್ಕೇನು ಸರಿಯಾದಂಥ ವಿಜಿಟ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ಮತ್ತು ಇವನ್ ಅವರು ಫೋನ್ ಮಾಡಬೇಕಾದ್ರೆ ಅಲ್ಲಿ ಲ್ಯಾಂಡ್ ಫೋನ್ ಇದೆ, ಲ್ಯಾಂಡ್ ಫೋನ್ದಲ್ಲಿ ಅವಕಾಶ ಕೊಡ್ತಾರೆ. ಅವರು ಒಂದು ನಡುವೆ ಇದು ಇರ್ತದೆ, ಗ್ಲಾಸ್ ಇರ್ತದೆ, ಅದಕ್ಕೊಂದು ಹೋಲ್ ಮಾಡಿರ್ತಾರೆ. ಪಕ್ಕದಲ್ಲಿ ಒಬ್ಬ ಮನೆಯವ್ರಿಗೆ ಪರ್ಮಿಷನ್ ವಾರಕ್ಕೊಂದ್ಸಲ ಮಾಡ್ಬೋದು, 15 ದಿವಸಕ್ಕೊಂದ್ಸಲ ಮಾಡ್ಬೋದು. ಟೈಮಿಂಗ್ ಅವರು ಅನುಕೂಲ ತಕ್ಕಂಗೆ ಸೂಪರ್ಡೆಂಟ್ ಕೊಡ್ತಾರೆ, ಅಲ್ಲಿ ಜೈಲ್ ಸೂಪರ್ಡೆಂಟ್ ಕೊಡ್ತಾರೆ. ಸೊ ಆ ಟೈಮ್ನಲ್ಲಿ ಮಾತಾಡುವಾಗಲೂ ಸಹ ಒಬ್ಬ ಅಲ್ಲಿ ಗಾರ್ಡ್ ಇರ್ತಾನೆ. ಸೊ ಹೀಗಾಗಿ ಒಂದು 2 ನಿಮಿಷ 3 ನಿಮಿಷ 5 ನಿಮಿಷ ಮ್ಯಾಕ್ಸಿಮಮ್ ಅಷ್ಟರಲ್ಲೇ ಮುಗಿಸಿಬಿಡ್ತಾರೆ. ಸೊ ಇದೆಲ್ಲ ರುಟೀನ್ ಆಗಿರುವಂಥ ಸವಲತ್ತುಗಳು. ಆದರೆ ವಿಶೇಷ ಸವಲತ್ತುಗಳು ಆಗಲೇ ಹೇಳ್ತಾರೆ, ಇದೆಲ್ಲ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ತಾವು ಅನುಕೂಲ ಮಾಡ್ಕೋತಾರೆ. ಅದರಲ್ಲಿ ರೌಡಿಗಳಿದ್ದರೆ ಹೆದರ್ಸ್ಕೊಂಡು ಸದ ಕೆಲಸ ಮಾಡಿಸುತ್ತಾರೆ. ಇದು ಮೊದಲಿಂದ ನಡೆದಿದೆ. ನಾವು ಹಿಂದೆ ನೋಡಿರ್ಬೋದು, ಹಿಂದೆ ಒಂದು ಜಯಲಲಿತಾ ಕೇಸಿನಲ್ಲಿ ಶಶಿಕಲಾ ಅವರು ಜೈಲಿನಾಗ ಇದ್ದಾಗ ಒಬ್ಬರು DIG ಒಂದು ಕಂಪ್ಲೇಂಟ್ ಮಾಡಿದ್ರು, ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ADG ಅವರು 2 ಕೋಟಿ ತಗೊಂಡು ಅವ್ರಿಗೆ ವಿಶೇಷ VIP ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ ರೈಟಿಂಗ್ದಲ್ಲಿ ಕಂಪ್ಲೇಂಟ್ ಮಾಡೋದು. ಸೊ ಇದರ ಅರ್ಥ ಏನು, ಅಲ್ಲೇ ನಡೀತದೆ ಅಂತ ಅದು ಅರ್ಥ. ಅದು ಮುಂದೆ ಆ್ಯಕ್ಷನ್ ಏನಾಯಿತು, ಏನೂ ಆಗಲಿಲ್ಲ. ಇವು ಪಾಪದಾದರೆ ಸಸ್ಪೆಂಡ್ ಮಾಡ್ತವೆ, ಸೀನಿಯರ್ ಆಗೋಳಾದರೆ ಅವು ಏನೂ ಇಲ್ಲ. ಎನ್ಕ್ವೈರಿ ಮಾಡಿ ಅದು 2-3 ವರ್ಷ ಎನ್ಕ್ವೈರಿನೇ ನಡೀತದೆ. ಅಂದರೆ ಜನರು ಆಟೋದಿಗೆ ಮರ್ತು ಹೋಗ್ಬೇಕಂತ ದೇವ್ರು ಒಳ್ಳೆ ಇದು ಕೊಟ್ಟಾನೆ, ಮರು ಆ ಮರ್ತು ಹೋಗ್ಬೇಕಂದ್ರೆ ನಾವು ಮರಿತೀವಿ, ನೀವು ಮರಿತೀರಿ, ಎಲ್ಲರಿಗೂ ಮರೆದು ಯಾರು ಕೇಳೋದಿಲ್ಲ ಏನಾಯ್ತು ಅಂತ. ಸೊ ಅದು ಅಲ್ಲೇ ಮುಚ್ಚಿಬಿಡ್ತಾರೆ. ಸೊ ಈ ಥರ ನಡೆದಾಗೆ ನಾನು ಎಲ್ಲ ಅಧಿಕಾರಿಗಳು ಕರಪ್ಟ್ ಅಂತ ಹೇಳೋದಿಲ್ಲ, ಒಳ್ಳೆ ಅಧಿಕಾರಿಗಳು ಇದ್ದಾರೆ, ನಿಯತ್ತಿನ ಅಧಿಕಾರಿಗಳಿದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ಅಂಥವ್ರಿಗೆ ಇಂಥ ಅವಕಾಶ ಸಿಗುದಿಲ್ಲ. ಈಗ ನೋಡಿ, ತಿಹಾರ್ ಜೈಲಿನಲ್ಲಿ ಸುಮಾರು 30,000 ಜನ ಕೈದಿಗಳಿದ್ದಾರೆ. 30,000 ಜನ ಕೈದಿಗಳಿದ್ದಾರೆ. ಅಂಥ ತಿಹಾರ್ ಜೈಲಿನಲ್ಲೇ ಯಾರು ಕಿರಣ್ ಬೇಡಿ ಅವರು DG ಇದ್ದಾಗ ಅದನ್ನು ಬೇಕಾದಷ್ಟು ಸುಧಾರಣೆ ಮಾಡಿದ್ರು, ಒಂದು ಹಂತಕ್ಕೆ ತಂದರು, ಒಂದು ಲೆವೆಲಿಗೆ. ಕಾನೂನು ಸುವ್ಯವಸ್ಥೆ, ಲಾ ಬೈಂಡಿಂಗ್ ರೂಲ್ಸು ಪ್ರತಿಯೊಂದು ಕಾನೂನುಬದ್ಧವಾಗಿ ನಡೀಲಿಕ್ಕೆ ಪ್ರೇರಣೆ ಕೊಟ್ಟರು. ಆ ಥರ ಆ್ಯಕ್ಟ್ ಮಾಡಿದ್ರು, ಆ್ಯಕ್ಷನ್ ತಗೊಂಡ್ರು, ಅದು ಸರಿಯಾದಂಥ ಆಯಿತು. ಈ ನಮ್ಮಲ್ಲಿ ಏನಾಗಿದೆ, ಸೀನಿಯರ್ ಆಫೀಸರ್ಸ್ ಇದ್ದವರು ವಿಸಿಟ್ ಮಾಡಬೇಕು, ಅವ್ರಿಗೆ ಕಮಿಟ್ಮೆಂಟ್ ಇರಬೇಕು, ಕಳಕಳಿ ಇರಬೇಕು, ಅದೇನು ಸುಧಾರಣೆ ಮಾಡಬೇಕು. ಈ ಜೈಲಿಗೆ ಹಿರಿಯ ಅಧಿಕಾರಿಗಳು ಎಷ್ಟು ದಿನಕ್ಕೊಂದ್ಸಲ ಬಂದು ಈ ಭೇಟಿ ಕೊಡೋದು? ಇಲ್ಲ, ನಮ್ಮಲ್ಲಿ ಏನಿದೆ, ಪೊಲೀಸರು ಸಿಟಿಯಲ್ಲಾದರೆ DCP ನೇತೃತ್ವದಲ್ಲಿ 3 ತಿಂಗಳಿಗೊಮ್ಮೆ ರೇಡ್ ಮಾಡಬೇಕು, ಸರ್ಪ್ರೈಸ್ ರೇಡು. ಅದು ವಿತೌಟ್ ಇನ್ಫಾರ್ಮೇಷನ್ ಇಲ್ಲಾರ್ದೆ ನಾವು ಹೋಗಿ ರೇಡ್ ಮಾಡ್ತೇವೆ. ಅಲ್ಲಿ ನಾನು DCP ಇದ್ದಾಗ ರೇಡ್ ಮಾಡಿದ್ದೇನೆ, ಮೈಸೂರಲ್ಲಿ ರೇಡ್ ಮಾಡಿದ್ದೇವೆ. ಸೊ ಅಲ್ಲಿ ಅನೇಕ ವಸ್ತುಗಳು ಸಿಕ್ಕವೆ, ಚಾಕು ಸಿಗ್ತವೆ, ಗಾಂಜಾ ಸಿಗ್ತದೆ, ಮೊಬೈಲ್ ಸಿಗ್ತದೆ, ಇವನ್ ಪಿಸ್ತೂಲು
ಹಿಡ್ಕೊಂಡು ಹೊಡೆದಿದ್ದಾರೆ ಒಬ್ಬನ ಆರೋಪಿನ. ಬೆತ್ತಲಗಿರಿ ಸೀನಾ ಅಂತನವನಿಗೆ ಪಿಸ್ತೂಲಿಂದ ಫೈರ್ ಮಾಡಿದ್ರು ಮೈಸೂರಲ್ಲಿ. ಪಿಸ್ತೂಲ್ ಹೆಂಗೆ ಬಂತು? ಕೆಲವೊಂದು ಆಮಿಷ ಒಡ್ಡಿ ಒಳಗೆ ತೊಗೊಂಬರ್ತಾರೆ, ಕೆಲವೊಬ್ರು ಅವ್ರದ್ದು ಇನ್ಯಾವುದೋ ಕೈವಾಡದಿಂದ ಒಳಗೆ ತೊಗೊಂಬರ್ತಾರೆ, ಅವ್ರಿಗೆ ಆಮಿಷ ಒಡ್ಡಿ ತೊಗೊಂಬರ್ತಾರೆ. ಇನ್ನೊಂದೇನಿದೆ, 30-35 ಅಡಿ ಇದು ಇರ್ತದೆ, ವಾಲ್ ಇರ್ತದೆ ಜೈಲಿಗೆ ಸುತ್ತಲೂ. ಆ ವಾಲ್ ಮೇಲಿಂದ ಇವು ಸಾಮಾನುಗಳು ಎಸಿತಾರೆ, ಚಾಕು ಆಗಲಿ ಗಾಂಜಾ ಆಗಲಿ. ಹಾಗಿದ್ರೆ ಮೇಲಿಂದ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಅದೆಲ್ಲವೂ ಕೂಡ ನಿಜ ಅಂತ. ಮೇಲಿಂದ ಎಸಿಬೇಕಾದ್ರೆ ಇವರೊಂದು ವಾಯ್ಸ್ ಕೊಡ್ತಾರೆ, ನಾಯಿ ಒದರ್ದಂಗೆ, ಬೆಕ್ ಒದರ್ದಂಗೆ, ಸೀಟಿ ಹೊಡೆದಂಗೆ, ವಿಜಲ್ ಹಾಕ್ದಂಗೆ, ನಾ ಹಿಂಗೆ ಹೊಡಿತೀನಿ ನೀನು ಅಲ್ಲಿ ಬಂದು ಬಿಡು ಅಂತ ಹೇಳ್ತಾರೆ. ಆ ಲೈಟಿನ ಕಂಬ ಅದು ಇದು ನೋಡ್ಕೊಂಡು ಆ ಕಂಬದ ಹತ್ರ ಎಸೆದು ಕೂಡ ಅವ್ರು ತಗೊಂಡು ಹೋಗ್ತಾರೆ. ಸೊ ಈ ತರ ಪ್ರಾಕ್ಟೀಸು ಒಂದೇ ರೀತಿ ಅಲ್ಲ, ಎಲ್ಲಾ ರೀತಿ ಪ್ರಾಕ್ಟೀಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಈ ತರ ಇದು ನಿರಂತರವಾಗಿ ನಡೆದಿದೆ. ಇದು ಎಲ್ಲರಿಗೂ ಈ ಸವಲತ್ತು ಸಿಗೋದಿಲ್ಲ. ಯಾರು ಪ್ರಭಾವಿಗಳಿರ್ತಾರೆ ಅವ್ರಿಗೆ ಮಾತ್ರ ದೇ ವಿಲ್ ಎಂಜಾಯ್. ಯಾರು VIP ಇರ್ತಾರೆ, ಯಾರು ಇರ್ತಾರೆ, ಇವೆಲ್ಲ ಸರ್ವೇ ಸಾಮಾನ್ಯ. ಓಕೆ ಸರ್, ಓಕೆ, ಮಾತಾಡಿಸ್ತೀನಿ. ಎಸ್ ವೀಕ್ಷಕರೇ, ನಮ್ಮ ಜೊತೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರುವಂತಹ ನರಸಿಂಹಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಟಿಯಾಗಿರುವ ಸಂಜನಾ ಗಲ್ರಾನಿ ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮತ್ತೊಮ್ಮೆ ಜಾಯ್ನ್ ಆಗ್ತಾರೆ, ನಾವು ಮುಂದುವರಿಸೋಣ. ಎಸ್, ಹೈಕೋರ್ಟ್ ವಕೀಲರು ಝೂಮ್ನಲ್ಲಿದ್ದಾರೆ. ಮೊದಲಿಗೆ ಅವರನ್ನು ಕೂಡ ನಾನು ಮಾತಾಡಿಸ್ಬಿಡ್ತೀನಿ. ಸರ್, ಈ ಒಂದು ಪ್ರಕರಣ ಗೊತ್ತೇ ಇದೆ. ಸೊ ಇಲ್ಲಿ ನಾವು ಎಲ್ಲ ಅಧಿಕಾರಿಗಳು, ಎಲ್ಲ ಪೊಲೀಸರು ಭ್ರಷ್ಟರೇ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ದರ್ಶನ್ ಅರೆಸ್ಟ್ ಆದಾಗ ಪೊಲೀಸ್ ಮೇಲೆ ಬಂದಂತಹ ಆ ರೆಸ್ಪೆಕ್ಟ್ ಎಷ್ಟು ಮಟ್ಟಿಗೆ ಹೆಚ್ಚಾಗಿತ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈಗಲೂ ಕೂಡ ಈ ಪ್ರಕರಣದಲ್ಲಿ ತನಿಖಾ ಅಧಿಕಾರಿಗಳು ಪ್ರತಿಯೊಂದು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ತಾಪತ್ರಯ ಪಡ್ತಾ ಇದ್ದಾರೆ. ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಆರೋಪಿಗಳು ಅಪರಾಧಿಗಳ ಇಲ್ವಾ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಅವರ ಮಧ್ಯೆ ಇಂತಹ ಜೈಲಾಧಿಕಾರಿಗಳು ದುಡ್ಡಿನ ಆಸೆಗಾಗಿ ಈ ರೀತಿ ಎಲ್ಲ ಮಾಡ್ತಾರಲ್ಲ. ಮೊದಲೇದಾಗಿ ಏನು ಹೇಳ್ತೀರಾ ಸರ್, ಸುನೀಲ್ ಸರ್? ಮೇಡಮ್, ಒಂದು ಮಾಧ್ಯಮಗಳಿಗೆ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆ ಅಂದ್ರೆ ಇದು ದರ್ಶನ್ ಅನ್ನೋ ಒಂದು ಕೇಸಲ್ಲಿ ಇದು ತುಂಬಾ ಚರ್ಚೆ ಆಗ್ತಿದೆ. ಒಬ್ಬ ಅಡ್ವೊಕೇಟ್ ಆಗಿ ನಮ್ಮ ಅನುಭವಗಳು ಹೇಳ್ಬೇಕಂದ್ರೆ, ಮಾಲ್ಗತ್ತಿ ಸರ್ ಹೇಳ್ದಂಗೆ ಜೈಲಲ್ಲಿ ಮೇಡಮ್ ಒಂದು ಮಾಧ್ಯಮಗಳ ಮೂಲಕ ತುಂಬಾ ಓಪನ್ ಆಗಿ ಮಾತಾಡೋದಾದ್ರೆ, ಜೈಲಲ್ಲಿ ಗಂಡಸರಿರ್ತಕ್ಕಂಥ ಜೈಲಲ್ಲಿ ಒಂದು ಹೆಣ್ಣು ಬಿಟ್ರೆ ಮಿಕ್ಕಿದೆಲ್ಲವೂ ಸಿಗ್ತದೆ. ಆದ್ರೆ ಹೆಣ್ಮಕ್ಳು ಇರ್ತಕ್ಕಂಥ ಜೈಲಲ್ಲಿ ಒಬ್ಬ ಗಂಡ್ಮಗ ಬಿಟ್ರೆ ಮಿಕ್ಕಿದೆಲ್ಲವೂ ಸಿಗ್ತದೆ. ಇವೆಲ್ಲವೂ ತಗೋಬೇಕಂದ್ರೆ ನಿಮಗೆ 2 ಪವರ್ ಇರ್ಬೇಕು. ಒಂದು ಹಣದ ಪವರ್ ಇರ್ಬೇಕು, ಇಲ್ಲಪ್ಪ ಅಂದ್ರೆ ಪೊಲಿಟಿಕಲ್ ಪವರ್ ಇರ್ಬೇಕು. ಇವೆರಡು ಇದ್ರೆ ನೀವೇನ್ ಬೇಕಾದ್ರೂ ತಗೋಬಹುದು ಮೇಡಮ್. ಅಂದ್ರೆ ಏನ್ ಬೇಕಾದ್ರೆ ನೀವು ಒಳ್ಳೆ ಹೊರಗಡೆಯಿಂದ ಊಟ ತರ್ಸ್ಕೊಂಡ್ ತಿನ್ಬಹುದು, ಗಾಂಜಾ ತರ್ಸ್ಕೋಬಹುದು, ಸಿಗರೇಟ್ ತರ್ಸ್ಕೋಬಹುದು, ಎಣ್ಣೆ ತರ್ಸ್ಕೋಬಹುದು, ಎಲ್ಲವೂ ತರ್ಸ್ಕೋಬಹುದು. ಇದನ್ನೆಲ್ಲ ಯಾರು ಸಪ್ಲೈ ಮಾಡ್ತಾರಂದ್ರೆ, ನೋಡಿ ಮೇಡಮ್, ನಾನು ತುಂಬಾ ಯಾಕೆ ಇದನ್ನ ಓಪನ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ, ನನಗೆ ಜೈಲ್ ವ್ಯವಸ್ಥೆ ಸಣ್ಣ ಪುಟ್ಟ ಗೊತ್ತು. ಕೆಳ ಹಂತದ ಎಲ್ಲ ಅಧಿಕಾರಿಗಳಿಗೆ ಚೆಕಿಂಗ್ ಇರ್ತದೆ. ಜೈಲಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಚೆಕಿಂಗ್ ಇರ್ತದೆ, ಆದ್ರೆ ಮೇಲಧಿಕಾರಿಗಳಿಗೆ ಯಾವುದೇ ರೀತಿ ಚೆಕಿಂಗ್ ಇರಲ್ಲ. ಒಳಗಡೆ ಗಾಂಜಾ ಹೆಂಗ್ ಸಪ್ಲೈ ಆಗುತ್ತೆ, ಸಿಗರೇಟ್ ಹೆಂಗ್ ಸಪ್ಲೈ ಆಗುತ್ತೆ, ಮಿಕ್ಕಿದ ಬೇರೆ ಬೇರೆ ವಸ್ತುಗಳು ಹೆಂಗ್ ಸಪ್ಲೈ ಆಗ್ತದೆ ಅನ್ನೋದಾದ್ರೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದು ಯಾವ್ದು ಆಗದೇ ಇಲ್ಲ. ಇವತ್ತೇನು ಬೆಂಗಳೂರು ದೊಡ್ಡ ದೊಡ್ಡ ರೌಡಿಗಳು ಇವತ್ತು ಅಲ್ಲಿ ಕುತ್ಕೊಂಡು ರಾಜಾರೋಷವಾಗಿ ಬೆಂಗಳೂರು ಅಂಡರ್ ಗ್ರೌಂಡ್ ರೌಡಿಗಳು ಕೆಲಸ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಮ್ಯಾನ್ಯಲ್ಗಳಲ್ಲಿ ಈ ಮೊಬೈಲ್ ಫೋನ್ಗಳನ್ನ ಜೈಲಲ್ಲಿ ಎಂಟ್ರಿ ಕೊಡಕ್ಕೆ ಅವಕಾಶ ಆಗಿದೆ. ನಿಷೇಧಿತ ವಸ್ತು ಹೇಗೆ ಎಂಟ್ರಿ ಕೊಡ್ತಾ ಇದೆ? ಆಯ್ತು, ಮೊಬೈಲ್ ತಗೊಂಡು ಹೋಗೋನೋ, ಅಧಿಕಾರಿಗಳ ಸಪೋರ್ಟ್ ತಗೊಂಡು ಹೋಗ್ತಾನೋ, ಅಥವಾ ತನ್ನ ಸಹ ಕೈದಿಗಳು ಮೇಲಿಂದ ಎಸಿತಾರೋ ಸರ್ ಹೇಳ್ದಂಗೆ ಅದು ಏನೇ ಒಂದಿರ್ಲಿ, ಆದ್ರೆ ಅಲ್ಲಿ ಈ ಜಾಮರ್ ಅಂತ ಇರುತ್ತಲ್ಲ ಮೇಡಮ್, ನಿಜ ನಿಜ, ಹೈ ಫ್ರೀಕ್ವೆನ್ಸಿ ನೆಟ್ವರ್ಕ್ ಜಾಮರ್ ಯಾಕೆ ಫೋನ್ ಬರ್ತದೆ ನನಗೆ ಅಡ್ವೊಕೇಟ್ ಆಗಿ. ಬೇಕಾದ್ರೆ DGP IGP ಎಲ್ಲ ಮೇಲಾಧಿಕಾರಿಗಳ ರಿಕ್ವೆಸ್ಟ್, ನನಗೆ ವಾರಕ್ಕೊಂದು ಫೋನ್ ಬರ್ತದೆ ಜೆಸಿಯಿಂದ. ಸರ್, ನಾನು ಜೆಸಿಯಿಂದ ಮಾತಾಡ್ತಿದ್ದೀನಿ, ಇಂಥ ಕೇಸ್ ಇದೆ, ಇಂಥ ಕೇಸ್ ನಡೆಸ್ಕೊಡಕ್ಕೆ ಎಷ್ಟು ಗೊತ್ತೀರಿ ನೀವು ಅಂತ ಅಂತಾರೆ. 2 ದಿನದಿಂದಾನೇ ಒಬ್ಬ ಪೋಸ್ಕೋ ಕೈದಿ ನನ್ನ ಜೊತೆ ಮಾತಾಡ್ತಾರೆ. ಅದ್ರ ಅರ್ಥ ಅಡ್ವೊಕೇಟ್ ನಾವು ಸರ್ವಿಸ್ ಕೊಡ್ತೀವಿ, ಅದು ಬೇರೆ. ಆದ್ರೆ ಮಾಧ್ಯಮಗಳ ಮೂಲಕ ಜನಸಾಮಾನ್ಯರನ್ನ ತಿಳಿಸ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದ್ರೆ, ಮೊಬೈಲ್ ಸರಿ ಸಿಗ್ತದ ಅನ್ನೋದಾದ್ರೆ ಅವನು ಒಬ್ಬ ರೌಡಿ ತನ್ನ ರೌಡಿ ಕೆಲಸ ಮಾಡ್ಕೊಳ್ಳಕ್ಕೂ ಅದು ಬಳಸ್ಕೊತಾನೆ, ತನ್ನ ಸಹ ಕೈದಿಗಳಿಗೆ ಇನ್ನೊಂದು ತುಪಾಕಿ ಕೊಡಕ್ಕೆ ಅಥವಾ ರೋಡ್ ರಾಬರಿ ಮಾಡಕ್ಕೂ ಬಳಸ್ಕೊತಾನೆ. ಈ ಎಲ್ಲ ಕ್ರೈಮ್ ನ ಸರ್ಕಾರಿ ಹಂತದ ಸಪೋರ್ಟ್ ಇಲ್ದೇನೆ ಮಾಡಲ್ಲ. ಅಂದ್ರೆ ಅಲ್ಲಿ ಜೈಲ್ ಅನ್ನೋದು ಒಂದು ಪರಿವರ್ತನಾ ಕೇಂದ್ರನ ಅಥವಾ ಶಿಕ್ಷೆ ಕೇಂದ್ರನ ಅಥವಾ ರೌಡಿಗಳು ಒಂದು ಅಫಿಷಿಯಲ್ ಬಂಧನದಲ್ಲಿ ಇದ್ದುಕೊಂಡು ಮಾಡ್ತಕ್ಕಂಥ ಕೆಲಸ ಅನ್ನೋದನ್ನ ದಯಮಾಡಿ ಹೋಮ್ ಮಿನಿಸ್ಟರ್ ಸಾಹೇಬರು ಅದನ್ನ ಉತ್ತರಿಸಬೇಕು. ಮತ್ತೆ DGIG ಕರ್ನಾಟಕದ ಮಹಾ ಪೊಲೀಸ್ ಆಯುಕ್ತರಾದಂತ ಅವರು ಕೂಡ ಇದನ್ನ ಗಮನಿಸಬೇಕು. ಯಾರೊಬ್ಬ ಪಾಪ ಕೆಳಗಡೆ ಇರ್ತಕ್ಕಂಥ 7 ಜನ ಆಫೀಸರ್ಗಳಿಗೆ ನೀವು ಸಸ್ಪೆಂಡ್ ಮಾಡ್ಬಿಟ್ಟು ಗ್ರೇಟ್ ಆಫೀಸರ್ ಅನ್ನೋದಾದ್ರೆ ಅದು ದಂಡ. ದಯಮಾಡಿ ಕೆಳ ಹಂತದ ಅಧಿಕಾರಿಗಳಿಗೆ ಬಲಿ ಕೊಡಕ್ ಹೋಗ್ಬೇಡ್ರಿ. ಅವ್ರು ಇನ್ನೋಸೆಂಟ್ ಅಲ್ಲ,
ಬ್ಯಾರಕ್ ವರೆಗೂ ಗಾಂಜಾವನ್ನ ಸಪ್ಲೈ ಮಾಡೋದು, ಮೊಬೈಲ್ಗಳನ್ನ ಕೊಡೋದು, ಸಿಗರೇಟ್ ಅನ್ನ ಕೊಡೋದು, ತಂಬಾಕುಗಳನ್ನ ಕೊಡೋದು ಹೌದು ಕೆಳ ಹಂತದ ಅಧಿಕಾರಿಗಳೇ. ಕೆಳ ಹಂತದ ಅಧಿಕಾರಿಗಳಿಗೆ ಚೆಕ್ ಆಗ್ತದೆ ಅನ್ನೋದಾದ್ರೆ ಅವ್ರು ಚೆಕ್ ಆದ್ಮೇಲೆ ತರಲ್ಲ. ಆದ್ರೆ ಒಳಗಡೆ ಗಾಂಜಾ ಹೆಂಗ್ ಬಂತು, ಮೊಬೈಲ್ ಹೆಂಗ್ ಬಂತು, ಸಿಗರೇಟ್ ಹೆಂಗ್ ಬಂತು, ಸಿಮ್ ಕಾರ್ಡ್ ಹೆಂಗ್ ಬಂತು, ಇನ್ನೊಂದ್ ಹೆಂಗ್ ಬಂತು? ಇಲ್ಲಿ ಒಂದು ವ್ಯವಹಾರ ಇದೆ ಮೇಡಮ್. ಸೆಂಟ್ರಲ್ ಜೈಲ್ ಅಂದ್ರೆ ವ್ಯವಹಾರ ಇದೆ. ಅಲ್ಲಿ ದುಡ್ಡು ಇರ್ತದೆ, ಅದು ಮೇಂಟೆನೆನ್ಸ್ ದುಡ್ಡು ಇರ್ತದೆ. ಸರ್ ಮಾತಾಡಿಸ್ತೀನಿ. ಸಂಜನಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನೀವು ಕೂಡ ಜೈಲಿನಲ್ಲಿ ಇದ್ರಿ, ನೀವು ಹೆಂಗಿದ್ರಿ? ದುಡ್ಡಿದ್ರೆ ಜೈಲಿನಲ್ಲಿ ಏನಾದ್ರೂ ಸಿಗುತ್ತಾ? ಹಾಗಿದ್ರೆ ಏನ್ ಹೇಳ್ತೀರಾ? ಮೊದಲನೇದಾಗಿ ನೀವು ಜೈಲಲ್ಲಿ ಇದ್ರಿ ಅಂತ ನೀವೇನೋ ಒಂದು ಪುರಸ್ಕಾರ ಕೊಡೋ ತನಕ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನಲ್ಲಿ ಬಲಿ ಪಶು ಆಗಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ನಾನು ಕ್ಲಿಯರ್ ಆಗಿ ಸ್ಪಷ್ಟನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಬಂದ್ರಿ ಅಂತ ಇಡೀ ನಾಡಿನ ಜನತೆಗೆ ಗೊತ್ತಿದೆ. ಇಲ್ಲಿ ನಾನು ನಿಮ್ಮನ್ನ ದೂಷಿಸ್ತಾ ಇಲ್ಲ, ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ ಇಲ್ಲ ದೂಷಿಸ್ತಾ ಇಲ್ಲ. ನಾನು ನನ್ನ ವರ್ಷನ್ ಹೇಳ್ಬಿಡ್ತೀನಿ. ಹೋಗಿದ್ದೆ, ಕಾಲ ಕಳ್ದೆ, ಬಲಿ ಪಶುವಾಗಿ ನನಗೆ ಕರ್ಕೊಂಡು ಹೋಗಿದ್ರು, ನಾನು ಕಾಲ ಕಳ್ದೆ, ಆಚೆ ಬಂದು ಇವತ್ತು ಹೈಕೋರ್ಟ್ ಅಲ್ಲಿ ಆ ಒಂದು ಕೇಸು ಸಂಪೂರ್ಣ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಸಂಪೂರ್ಣ ವಾಶ್ ಆಗಿ ಹಾಗೂ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾಗಿ ನಾನು ಬಂದ್ಬಿಟ್ಟು ನಿಮ್ಮ ಮುಂದೆ ನನ್ನ ಒಂದು ಅನುಭವ ಹೇಳ್ಕೊಳ್ತಾ ಇದ್ದೀನಿ. ತಪ್ಪ ಅದ್ರ ಬಗ್ಗೆ ಎತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಾಡಿನ ಜನತೆ ಮುಂದೆ ಬಿಚ್ಚಿಡಿ. ಜೈಲ್ನಲ್ಲಿ ಹಾಗಿದ್ರೆ ಇದೆಲ್ಲ ಸಿಗುತ್ತಾ? ಯಾಕಂದ್ರೆ ನೀವು ಹೋಗಿ ನೋಡಿದಿರಾ ಅಲ್ಲ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನೋಡಿಮ್ಮ. ಲೇಡೀಸ್ ಸೈಡಲ್ ಅಂತೂ ಉಸಿರಾಡಕ್ಕೂ ಆಗಲ್ಲ, ಅಷ್ಟು ಸಫೋಕೇಟೆಡ್ ಆಗಿ, ಅಷ್ಟು ಸ್ಟ್ರಿಕ್ಟ್ ರೂಲ್ಸು. ಆ್ಯಂಡ್ ನಾನು ಕೇಳ್ಪಟ್ಟಿದ್ದು ಜೆಂಟ್ಸ್ ಸೈಡಲ್ಲೂ ಬಿಕಾಸ್ ನನಗೆ ಪರಿಚಯ ಇದ್ದಿದ್ದು ಸಾವಾಸದ ದೋಷದಿಂದ ನಾನು ಆ ಕೇಸಲ್ಲಿ ಹೋದೆ. ಅದು ಯಾರ್ಯಾರು ಸಾವಾಸ ಮಾಡಿದ್ನೋ ಅವರು ಕೂಡ ಆ ಕಡೆ ತುಂಬಾ ಅನುಭವಿಸ್ತಾ ಇದ್ರು. ನನ್ನ ಪ್ರಕಾರ ಈ ಥರ ಸೌಲಭ್ಯಗಳು, ಲಕ್ಸುರಿ ಯಾರಿಗೂ ಇಲ್ಲ. ಸೆಲಿಬ್ರಿಟೀಸ್ ಆಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ಯಾರೇ VIP ಒಂದು ಪೊಲಿಟಿಷಿಯನ್ ಆಗಿರ್ಬೋದು, ಎಲ್ಲರಿಗೂ ಕಾನೂನು ಸಮಾನನೇ. ಸೊ ಇದು ಫಿಲ್ಮ್ಸಲ್ಲಿ ತೋರಿಸ್ತಾರೆ, ಎಣ್ಣೆ ಬಾಟ್ಲು ಸಿಗತ್ತೆ ಒಳಗೆ, ಮತ್ತು ಏನೇನೋ ಸಿಗತ್ತೆ, ದುಡ್ಡು ಕೊಟ್ಟರೆ ಏನಾದರೂ ಸಿಗತ್ತೆ. ಅದು ಫಿಲ್ಮ್ಸ್ದು ಎಂಟರ್ಟೈನ್ಮೆಂಟು, ಫಿಲ್ಮ್ಸ್ಗೆ ತಕ್ಕಂಥದ್ದು. ಈ ಒಂದು ಏನು ಪ್ರಕರಣ ನಡೆದಿದೆಯೋ, ದರ್ಶನ್ ಅವ್ರ ಫೋಟೋ ಏನಿದೆ, ಒಂದು ದೂರ ದೃಷ್ಟಿಯಿಂದ ಯಾರೋ ಝೂಮ್ ಹಾಕಿಬಿಟ್ಟು ಒಂದು ಫೋಟೋ ತೆಗೆದಿರ್ತಾರೆ. ಆ್ಯಂಡ್ ಅಲ್ಲಿ ಫೋನ್ಸು ಒಳಗಿರೋದು ಹೆಚ್ಚಾಗಿ ಹವಾಲ್ದಾರ್ಗಳು ಮತ್ತು ಚಿಕ್ಕ ಪೊಲೀಸ್ ಆಫೀಸರ್ಗಳು ಮತ್ತು ದೊಡ್ಡ ಪೊಲೀಸ್ ಆಫೀಸರ್ಗಳ ಹತ್ರನೇ ಫೋನ್ ಇರೋದು ನಿಜ. ಅದಿಲ್ಲದೆ ಮಾತಾಡಲಿಕ್ಕೆ ಪರಿವಾರದ ಜೊತೆ ಕಣ್ಣಲ್ಲಿ ರಕ್ತ ಬಂದ್ಬಿಡುತ್ತೆ. ಒಂದು 5-6 ನಿಮಿಷದಿಂದ ಹೆಚ್ಚಾಗಿ ಲ್ಯಾಂಡ್ಲೈನ್ ಫೋನು ಪರ್ ವೀಕು ಯಾರಿಗೂ ಕೊಡಲ್ಲ. ಆ್ಯಂಡ್ ಅಲ್ಲಿ ಒಂದು 15 ಅಡಿ ಹೆಜ್ಜೆಗೂ CCTV ಕ್ಯಾಮ್ರಾಸ್ ಇದೆ. ಆ CCTV ಕ್ಯಾಮ್ರಾ ಕಂಟ್ರೋಲ್ಸ್ ಬಂದು ಸಂಪೂರ್ಣ ಕರ್ನಾಟಕದಲ್ಲಿ ಇದ್ದಿದ್ದು. ನಮ್ಮ ಬ್ಯಾಂಗ್ಳೂರ್ ಕಮಿಷನರ್ ಪೊಲೀಸ್ ಆಗಿರ್ಬೋದು, ಅವ್ರಿಗೂ ಆ್ಯಕ್ಸೆಸ್ ಇರುತ್ತೆ. ಎಲ್ಲರಿಗೂ ಈಗ ಮೊಬೈಲ್ಗಳ ಮೂಲಕನೇ ನಮಗೆ CCTV ಆ್ಯಕ್ಸೆಸ್ ಇದೆ. ನಾವು ಎಲ್ಲೋ ಕೂತಿದ್ರು ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನಾವು ನೋಡ್ಬೋದು. ಆ್ಯಂಡ್ DIG DCP ಲೆವೆಲ್ಗಳಲ್ಲಿ ಆ ಒಂದು CCTV ಆ್ಯಕ್ಸೆಸ್ ಎಲ್ಲರಿಗೂ ಇದೆ. ಸೊ ನೀವು ಏನು ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ರು, ಅದು ಯಾವುದೋ ಒಂದು ಕಾಲದಲ್ಲಿ ಇತ್ತು ಬಹುಶಃ. ಬಟ್ ನಮ್ಮ ಪೊಲೀಸರಿಗೆ ಇಷ್ಟು ಕೆಟ್ಟದಾಗಿ ಹೋಲಿಸೋದು ಖಂಡಿತವಾಗ್ಲೂ ತಪ್ಪು. ಬಿಕಾಸ್ ಅವ್ರು ಹಗಲು ರಾತ್ರಿ ನಾವು ನಮ್ಮ ಮನೆಯಲ್ಲಿ ಸೇಫ್ಟಿಯಾಗಿ ಕೂತ್ಕೊಂಡಿದ್ದೀವಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಕಾಪ್ಸ್. ನನ್ನ ಮನೆ ಬೀಗ ಈಗ ನನ್ನ ಡೋರಲ್ಲಿ ಈಗ ನಾನು ಚಿಲ್ಕಾನೂ ಹಾಕ್ಕೊಂಡಿಲ್ಲ. ನಾನು ಎಷ್ಟು ಕಾನ್ಫಿಡೆಂಟಾಗಿ ಮನೇಲಿ ಕೂತಿದ್ದೀನಿ ಅಂದರೆ ದಟ್ಸ್ ಬಿಕಾಸ್ ಆಫ್ ದ ಪೊಲೀಸ್, ದಟ್ಸ್ ಬಿಕಾಸ್ ಆಫ್ ದ ಗವರ್ಮೆಂಟ್. ನಮ್ಮ ಸರ್ಕಾರದಿಂದನೇ ನಾವು ಇಷ್ಟು ಚೆನ್ನಾಗಿ ಕೂತಿರೋದು. ಸೊ ಇದಕ್ಕೆ ನಮ್ಮ ಸರ್ಕಾರಕ್ಕೆ ಬ್ಲೇಮ್ ಮಾಡೋದು ಅಥವಾ ಪೊಲೀಸ್ಗಳಿಗೆ ಬ್ಲೇಮ್ ಮಾಡೋದು ಖಂಡಿತವಾಗ್ಲೂ ತುಂಬಾ ತಪ್ಪು. ಯಾರೋ ಒಬ್ಬ ದೂರದಿಂದ ನಿಜ, ಅದು ವೈರಲ್ ಆಗಿರೋದಂತೂ ನಿಜ. ನೋಡ್ತಾ ಇದ್ದೀರಾ ನೀವು ಕೂಡ ಫೋಟೋಗಳು, ವಿಡಿಯೋಗಳು ಹರಿಬಿಡ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲಿನಿಂದ. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ ನೀವು? ಈ ಫೋಟೋಸ್ ಎಷ್ಟು ಮಟ್ಟಿಗೆ ರಿಯಲ್ಲು, ಎಷ್ಟು ಮಟ್ಟಿಗೆ ಡೂಪ್ಲಿಕೇಟು, ಯಾವಾಗ ತೆಗ್ದಿದ್ದಾರೆ, ಏನು ತೆಗ್ದಿದ್ದಾರೆ ಅಂತ ಏನೂ ಅರ್ಥ ಆಗ್ತಾಯಿಲ್ಲ, ಏನೂ ವೆರಿಫೈನೂ ಆಗಿಲ್ಲ. ನೋಡಿ, ಇದು ನಡೆದಿದ್ದಕ್ಕೆ ಈ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಿ ಇಡೀ CCB ತಂಡನೇ ಹೋಗಿಬಿಟ್ಟು ದಾಳಿ ಮಾಡಿದೆ ಇಡೀ ಜೈಲಲ್ಲಿ. ಎಷ್ಟು ಜಾಸ್ತಿ ಹಿಂಸೆ, ಎಷ್ಟು ಜಾಸ್ತಿ ಕಷ್ಟ. ರಾಜ್ಯದಲ್ಲಿ ಆಲ್ರೆಡಿ ಇಷ್ಟು ಸೀರಿಯಸ್ ಗಂಭೀರವಾದ ಕೇಸಸ್ ಆಚೆ ನಡೀತಾ ಇದ್ರೆ ಅದನ್ನು ಹ್ಯಾಂಡಲ್ ಮಾಡೋದು ಒಂದು ಜಾಗ ಇದ್ದರೆ ಅವ್ರಿಗೆ ಎಷ್ಟು ವರ್ಕ್ ಪ್ರೆಷರಲ್ಲಿ ಹೋಗಿಬಿಟ್ಟು ಜೈಲಲ್ಲೆಲ್ಲ ದಾಳಿ ಮಾಡಿದ್ದಾರೆ. ಸೊ ಇಟ್ ಇಸ್ ರಿಯಲಿ ವೆರಿ ಅನ್ಫಾರ್ಚುನೇಟ್. ಇದೆಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇದೆ. ಎಸ್ ನಾನು ನರಸಿಂಹಮೂರ್ತಿ ಸರ್ನ ಕೂಡ ಮಾತಾಡಿಸ್ಬಿಡ್ತೀನಿ. ಎಸ್ ಸರ್, ಫೈನಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನಮಸ್ಕಾರ. ನಾನು ಇದು ಮೊದಲನೇ ಬಾರಿ ಇದು RTI ಅಪ್ಲಿಕೇಶನ್ ಹಾಕಿಲ್ಲ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ, ಅದೇ ರೀತಿ
ನಮ್ಮ ಹೆಮ್ಮೆಯ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು, ಶಶಿಕಲಾ, ಚಿದಂಬರಂ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿದ್ದವರು, ಆಮೇಲೆ ಆಶೀಶ್ ಮೆಹ್ತಾ ಅಂತ ಇದ್ರ ಖೇರಿಯಲ್ಲಿ ಆ ರೈತರ ಮೇಲೆ ಕಾರನ್ನು ಇದು ಮಾಡಿ 3 ಜನ ಸಾಯಿಸಿದೆ, ಅದೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ದಟ್ ಇನ್ಕ್ಲೂಡಿಂಗ್ ಯಾರು ಸಲ್ಮಾನ್ ಖಾನ್ ಜೋಧ್ಪುರ್ ಜೈಲ್ದಾಗ ಇವೆಲ್ಲ ಕೂಡ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಏನಂತ ಹೇಳಿದ್ರೆ ಅಲ್ಲಿ ಅವರು ಜೈಲಲ್ಲಿ ಇದ್ದಾಗ ಅವನ್ನ ಯಾರೆಲ್ಲ ಭೇಟಿ ಮಾಡಿದ್ರು, ಆನ್ ವಾಟ್ ಕೆಪಾಸಿಟಿ, ಅವರ ಅಡ್ರೆಸ್ ಏನು, ಮತ್ತು ಪರ್ಪಸ್ ಅಂತ ಕೂಡ ಬರ್ತದಲ್ಲಿ ಏನಕ್ಕಾಗಿ ನೋಡ್ತಾರೆ ಅಂದ್ಬಿಟ್ಟು, ಭಾಳ ಮುಖ್ಯವಾಗಿ ಎಷ್ಟು ಗಂಟೆ ಒಳಗಡೆ ಹೋದರು, ಎಷ್ಟು ಗಂಟೆ ಹೊರಗಡೆ ಬಂದರು, ಇದೆಲ್ಲ ಕೂಡ ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಈ ಬಡ ಜನ ಬಂದು ಹೇಳೋರು ನನಗೆ, ಸರ್ ಜೈಲಲ್ಲಿದ್ದಾಗ ನಮಗೆ ಯಾವ ರೀತಿ ನಮ್ಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು, ನಮಗೆ ನಾವು ಮನುಷ್ಯರ ಅಂತ ನಮಗೆ ಒಂಥರ ಅನುಮಾನ ಆಗ್ತಾಯಿತ್ತು ನಮಗೆ. ಆದರೆ ದುಡ್ಡು ಇದ್ದಿದ್ರೆ ಅವ್ರು ಹೇಳಿದ್ದದು, ಸರ್ ದುಡ್ಡು ಇದ್ದರೆ ಸ್ವರ್ಗ ಸರ್, ದುಡ್ಡು ಇಲ್ಲದಿದ್ರೆ ನರಕ ಸರ್, ನೀವು ಹೋಗ್ಬನ್ನಿ ಸರ್ ಅಂತ ನನಗೆ ಹೇಳಿದೆ. ಅಂದರೆ ಆ ನೋವಿದೆಲ್ಲ, ಸೊ ಅದು ನನಗೆ ಈ ಮಟ್ಟಕ್ಕಿದೆ ಅಂದ್ಬಿಟ್ಟು, ಇಟ್ಸ್ ಪ್ಯೂರ್ಲಿ ಏನೋ ಹ್ಯೂಮನ್ ರೈಟ್ ವಾಲ್ಯೂಷನ್ ಅದು. ಹಂಗಾಗಿ ನಾನು ಫೈಲ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಫಸ್ಟ್ ಮಾಡಿ ಜೈಲ್ತಾಗೆ ಮಾಡಿದ್ದು ನಾನು. ಆವಾಗ ನಮಗೆ ಉತ್ತರ ಬರೋದೆಲ್ಲ ಏನು ಕೂಡ ನೋಡಿ, ಇದು ಮ್ಯಾನ್ಯುವಲ್, ಇದು ಮ್ಯಾನ್ಯುವಲ್, ಇದೆ ದ ಕರ್ನಾಟಕ ಪ್ರಿಸನ್ಸ್ ಆ್ಯಂಡ್ ಕರೆಕ್ಷನಲ್ ಸರ್ವಿಸಸ್ ಮ್ಯಾನ್ಯುವಲ್ ಅಂತ ಇದೆಲ್ಲ. ಇದೆಲ್ಲ ನಾನು ಒಂಥರ ಕೆಟ್ಟದಾಗಿ ಮಾತಾಡ್ತೀನಿ ಅಂತ ತಿಳ್ಕೊಂಡ್ರೂ ಪರಲ್ಲ, ಕಸಕ್ಕಾಗಬೇಕು ಇದನ್ನು. ಖಂಡಿತ ಹೇಳ್ತೀನಿ ನಾನು, ಯಾರೇನು ಬೇಕಾದರೂ ನನ್ನ ಮೇಲೆ ಲೆಟ್ ದಮ್ ಫೈಲ್ ಅ ಸೂಟ್ ಎಗೇನ್ಸ್ಟ್ ಮಿ, ಆ ನೋವಿಂದ ಹೇಳ್ತಾ ಇದ್ದೀನಿ ನಾನು. ಯಾವುದು ಕೂಡ ಪಾಲನೆ ಮಾಡ್ತಾ ಇಲ್ಲ ಅದರಲ್ಲಿ. ನಿಜ. ಶಶಿಕಲಾ ಜೈಲಲ್ಲಿದ್ದಾಗ ರಾತ್ರಿ 9-10 ಗಂಟೆಗೆ ಸೂಪರ್ಟೆಂಟ್ ಕಾರಲ್ಲಿ ಕೂರಿಸ್ಕೊಂಡು ಎದುರುಗಡೆ ಇದ್ದಂಥ ಅಪಾರ್ಟ್ಮೆಂಟ್ಗೆ ಹೋಗೋದು ಅಯ್ಯಮ್ಮ. ಬೆಳಗ್ಗೆ 5-6 ಗಂಟೆಗೆ ಮತ್ತೆ ಮರಳಿ ಬರೋದು. ಇದನ್ನೆಲ್ಲ ಕೂಡ ನಾನು ಹೇಳಿದ್ದೆ. ನಾನು ಆಗ ರಾಮಲಿಂಗಾರೆಡ್ಡಿ ಸಾಹೇಬರು ಹೋಮ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಒಬ್ಬ ಒಳ್ಳೆ ಅಧಿಕಾರಿ, ಹೆಸರು ಹೇಳ್ಬೇಕು ನಾನಿಲ್ಲಿ, ರೂಪಾ ಮೇಡಮ್, ಅವ್ರು ಬಂದ ಮೇಲೆ ಅವರು ಕೂಡ ಹೆಂಗಿದೆ ಸತ್ಯಾಸತ್ಯಾಂಶ ಗೊತ್ತಾಯ್ತು ಅಂತ ಹೇಳಿದ್ರೆ, ಅವರ ಪರಪ್ಪನ ಅಗ್ರಹಾರ ಪ್ರಿಸನಲ್ಲಿ ಕೆಲಸ ಮಾಡಿದ್ರು ಅವರು. ಇಲ್ಲಲ್ಲ, ಇಲ್ಲಿ ಶೇಷಾದ್ರಿ ರೋಡ್ ಆಫೀಸಲ್ಲಿ ಅಲ್ಲಿಲ್ಲ. ಆಗ ಅವರು ಇದನ್ನೆಲ್ಲ ನೋಡಿ ಅವರು ಸರ್ಕಾರಕ್ಕೊಂದು ಲೆಟ್ರ್ ಮಾಡಿದ ಮೇಲೆ ಸರ್ಕಾರ ಒಬ್ಬ 1 ಮ್ಯಾನ್ ಕಮಿಷನ್, ಸೀನಿಯರ್ ರಿಟೈರ್ಡ್ ಆಫೀಸರ್ ವಿಜಯ್ ಕುಮಾರ್, ಇಫ್ ಐ ಆಮ್ ರೈಟ್, ಸಬ್ಜೆಕ್ಟ್ ಟು ಕರೆಕ್ಷನ್, ಅವನಿಟ್ಟು ಕಮಿಷನ್ ಕೊಟ್ಟರು. ವಾಟ್ ನರಸಿಂಹಮೂರ್ತಿ ಹ್ಯಾಸ್ ಸೆಡ್, ಇಟ್ ಇಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಪ್ರೂವ್ಡ್. ಆ ಸತ್ಯನಾರಾಯಣ ರಾವ್ 2 ಕೋಟಿ ತೊಗೊಂಡಿದ್ದು, ಅವ್ರಿಗೆ ಏನೆಲ್ಲ ಫೆಸಿಲಿಟೀಸು ಆ ಮೇಡಮ್ ಯಾರು ಮಾತಾಡ್ತಾಯಿದ್ರು, ಆ ಅಮ್ಮ ಮಾತಾಡ್ತಾಯಿದ್ರು, ಆ ಹೆಣ್ಮಕ್ಳು ಅಂದ್ಬಿಟ್ಟು. ನನಗೆ ರಾತ್ರಿಯಲ್ಲಿ ಫೋನ್ ಬರೋದಮ್ಮ ನನಗೆ, ಅಮ್ಮ ಅವ್ರಿಗೆ ಪ್ಯಾಡ್ ಕೊಡ್ತಾ ಇಲ್ಲ ತಾಯಿ ಅವ್ರಿಗೆ, ವಾಟ್ ಬೆಸ್ಟ್ ಐ ಕ್ಯಾನ್ ಡೂ. ಅಧಿಕಾರಿಗಳು ಬರೀಬೋದು, ಮಂತ್ರಿಗೆ ಬರೀಬೋದು ಅಷ್ಟೇ. ಮತ್ತು ಇಲ್ಲಿ ಇನ್ನೊಂದು ಪರ್ಸ್ನಲಿ ನನಗೊಂದು ಅವಕಾಶ ಸಿಕ್ತು ನನಗೆ. ಕರ್ನಾಟಕ ಮಾಹಿತಿ ಆಯೋಗದ ಒಬ್ಬ ಹೆಸರು ಹೇಳಬಾರ್ದು, ಅವರು ಜೊತೆಗೆ ನಾನು ಸತಿ ಹೋಗಿದ್ದೆ. ಅಲ್ಲಿ ನೋಡೇ ಬಿಡೋಣ ಏನೋ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು, ಇವನ್ ಇಟ್ ಈಸ್ ನಾಟ್ ಅಪ್ ಟು ಮಾರ್ಕ್. ಹೋದಾಗ ಅಲ್ಲಿ ಫಾರ್ಮಾಲಿಟೀಸ್, ಅರ್ಧ ಗಂಟೆ ಆಸೆ ಇರಬೇಕು ನಾವು, ಇದು ಅಲ್ಲಿ ಮಾಡಬೇಕು, ಒಂದಷ್ಟು ಅಗ್ರಿ, ನಾನು ನೇರ ಹೋಗ್ತೀನಂತ, ದಟ್ಸ್ ನಾಟ್ ರೈಟ್. ಅದು ಯಾಕೆ ಅರ್ಧ ಗಂಟೆ ನಾನು ವೆಯ್ಟ್ ಮಾಡಿಸ್ ಅಂತ ಹೇಳಿದ್ರೆ, ಒಳಗಡೆ ಹೋಗಿ ನಾನು ಮಾತಾಡ್ತೀನಿ ಯಾರ ಹತ್ರ, ಅವನ ಹತ್ರ ಮಾತಾಡಿದ್ರೆ ಅವನು ನನ್ನ ಮುಖ ನೋಡಿ ಮಾತಾಡ್ತಾ ಇಲ್ಲ, ಹಿಂದೆ ಯಾರೋ ಆಪ್ರೇಟ್ ಮಾಡ್ತಾರೆ, ಏನು ಹೇಳ್ಬೇಕು ಏನು ಗೊತ್ತಾಯ್ತು ನನಗೆ. ಸೊ ಇದು ಹಿಂಗೆ ನಡೀತಾ ಇದೆ. ಇದು
ಇದು ಪದೇ ಪದೇ ಬರುತ್ತೆ. ಸ್ಟೋರಿ, ಆನ್ಲೈನ್ ಸ್ಟೋರಿ ಸರ್. ದುಡ್ಡಿರೋ ಖೈದಿಗಳಿಗೆ ಸ್ವರ್ಗ, ಇಲ್ಲದೆ ಇರೋರಿಗೆ ನರಕ ಅಷ್ಟೇ ಜೈಲಿನಲ್ಲಿ. ಎಸ್, ಮಾತಾಡಿಸ್ತೀನಿ ಸರ್. ಮಾಲ್ಗತ್ತಿ ಸರ್, ಇಷ್ಟೆಲ್ಲ ನಡೀತಾ ಇದೆ ಅಲ್ಲ, ಇದರಲ್ಲಿ ಜೈಲಾಧಿಕಾರಿಗಳೇ ಕೈವಾಡ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಪ್ರಭಾವಿ ನಾಯಕರ, ಪ್ರಭಾವಿ ಸಚಿವರ, ಶಾಸಕರ ಕುಮ್ಮಕ್ಕು ಇಲ್ಲದೆ ಜೈಲಾಧಿಕಾರಿಗಳು ಇಂತಹ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನೆವರ್ ಚಾನ್ಸೇ ಇಲ್ಲ. ಏನು ಹೇಳ್ತೀರಾ ಸರ್? ಅಂದ್ರೆ ಅವರು ಒತ್ತಡಕ್ಕೆ ಮಣಿತಾ ಇದ್ದಾರಾ ಅಂತ? ಇರ್ಬೋದು, ಕೆಲವೊಂದು ವೇಳೆಯಲ್ಲಿ ಅದು ನೀವು ಹೇಳೋದು ಸತ್ಯನೂ ಇರ್ಬೋದು. ಬಟ್ ಎಲ್ಲರೂ ಒತ್ತಡಕ್ಕೆ ಮನೆಯೋದಿಲ್ಲ. ಕೆಲವೊಬ್ರು ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಅವರು ರಿಜೆಕ್ಟ್ ಮಾಡ್ತಾರೆ, ಅವರು ಎಲ್ಲ ಕೇಳಲಿಕ್ಕೆ ಹೋಗೋದಿಲ್ಲ. ಯಾರು ಅವರಿಂದ ಹೆಲ್ಪ್ ತೊಗೊಂಡಿರ್ತಾರೆ ಅಂಥವ್ರು ಸಹಾಯ ಮಾಡ್ತಾರೆ, ಇಂಡೈರೆಕ್ಟಾಗಿ ಸಹಾಯ ಮಾಡ್ತಾರೆ. ಯಾಕಂದರೆ ಅವ್ರ ಪುಣ್ಯದಿಂದ ಆ ಸ್ಥಾನದಲ್ಲಿ ಬಂದು ಕೂತಿರ್ತಾರೆ. ಸೊ ಅನಿವಾರ್ಯವಾಗಿ ಸ್ವಾಮಿ ನಿಷ್ಠೆ ಇದ್ದೇ ಇರ್ತದೆ, ಅದನ್ನು ತೋರಿಸ್ತಾರೆ ಸಮ್ಟೈಮ್ಸ್. ಇದು ಎಲ್ಲ ಕೇಸ್ನಲ್ಲಿ ಅಂತಲ್ಲ, ಕೆಲವೊಂದು ಕೇಸ್ಗಳಲ್ಲಿ ಮಾತ್ರ ಈ ಥರ ನಡೆಯೋದು. ಅದು ಈ ಕೇಸ್ನಲ್ಲಿ ನಡೆದಿರ್ಬೋದು. ಬಟ್ ನೀವು ಶಾಸಕರು ಈಗ ಅಂತ ಹೇಳಿದ್ರಲ್ಲ, ಅವೆಲ್ಲ ಸುಳ್ಳು. ಮಂತ್ರಿ ಲೆವೆಲ್ ಮಾತ್ರ ಅದು ನಡೀತದೆ. ಯಾಕಂದರೆ ಯಾರು ಹೋಮ್ ಮಿನಿಸ್ಟ್ರು ಅಥವಾ CM ಈ ಲೆವೆಲ್ ಮಾತ್ರ ನಡೀತದೆ. ಉಳಿದವ್ರದ್ದೇನು ಅಲ್ಲಿ ಇದು ಇರೋದಿಲ್ಲ. ಅಂದರೆ ಅವ್ರಿಗೆ ಟ್ರಾನ್ಸ್ಫರಿಂಗ್ ಅಥಾರಿಟಿ ಯಾರ್ದು ಇರ್ತದೆ ಅವ್ರು ಮಾತ್ರ ಅವ್ರು ಹೆದರ್ತಾರೆ. ಬೇರೆಯವ್ರದ್ದೇನು ಅಲ್ಲಿ ನಡೆಯೋದಿಲ್ಲ, ಅವ್ರಿಗೆ ಮಾತ್ರ ಗಮನ ಹರಿಸ್ತಾರೆ. ಬಟ್ ಎಲ್ಲರೂ ಕೇಸ್ನಲ್ಲಿ ಎಲ್ಲರೂ ನಡೀತದೆ ಅಂತ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಈ ಕೇಸ್ನಲ್ಲಿ ಒಂದು ವಿಶೇಷವಾದ ಕೇಸು. ಕೆಲವೊಂದು ಸವಲತ್ತುಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಮಾಡಿದ್ದನ್ನು ಎಲ್ಲರೂ ನೋಡಿದ್ದಾರೆ, ಜನನೂ ನೋಡಿದ್ದಾರೆ. ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡಿ ಏನು ಆ್ಯಕ್ಷನ್ ತಗೋತಾರೆ ನೋಡ್ಬೇಕು. ಆ ಎನ್ಕ್ವೈರಿ ಮಾಡಿದ್ದನ್ನು ರಿಪೋರ್ಟ್ ಹೊರಗೆ ಬರೋದಿಲ್ಲ. ಅದು ಏನು ಆ್ಯಕ್ಷನ್ ತಗೊಂಡ್ರೂ ಗೊತ್ತಾಗೋದಿಲ್ಲ. ಈಗ ನೋಡಿ, ಅದು ಶಶಿಕಲಾ ಕೇಸ್ನಲ್ಲಿ ಏನು ಆ್ಯಕ್ಷನ್ ತೊಗೊಂಡ್ರು ಯಾರಿಗೂ ಗೊತ್ತಿಲ್ಲ. ಅವರು ಒಬ್ಬರು ರೆಸ್ಪಾನ್ಸಿಬಲ್ DIG ರೈಟಿಂಗ್ದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದರದ್ದು ರಿಸಲ್ಟ್ ಏನಾಯಿತು? ನಥಿಂಗ್, ಏನೂ ಇಲ್ಲ, 0. ಅದೇ ಈಗ ಸಬಾರ್ಡಿನೇಟ್ ಆಫೀಸರ್ ಆದರೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತಾರೆ, ಆಮೇಲೆ ಆ್ಯಕ್ಷನ್ ತಗೋತಾರೆ ಇಮಿಡಿಯೇಟಾಗಿ. ಸೊ ಈ ಥರ ವ್ಯವಸ್ಥೆ ಇರೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ. ಅದರ ಅರ್ಥ ಏನು, ಎಲ್ಲ ಆಫೀಸರ್ಸು ಕರಪ್ಟ್ ಅಂತಲ್ಲ. ಒಳ್ಳೆ ಆಫೀಸರ್ಸ್ ಇದ್ದಾರೆ, ಅವರು ನಿಷ್ಠೂರವಾಗಿ ನಡ್ಕೊಳ್ಳೋರು ಇದ್ದಾರೆ, ಕಾನೂನುಬದ್ಧವಾಗಿ ಕೆಲಸ ಮಾಡೋರು ಇದ್ದಾರೆ. ಕೆಲವೊಂದು ಅದರಲ್ಲಿ ಸೇರ್ಕೊಂಡಿರ್ತವೆ, ಅದು ಅನಿವಾರ್ಯ. ಏನು ನಾವು ಪೊಲೀಸರೇನೆ ಸ್ಕಾಟ್ಲ್ಯಾಂಡ್ ಅಲ್ಲಿಂದ ಬರೋದಲ್ಲ, ಎಲ್ಲ ಲೋಕಲ್ ಸಮಾಜ, ಇದೇ ಸಮಾಜದಿಂದ ಬರೋದು. ಆ ಸಮಾಜದ ಯಾವ ಕೆಟ್ಟ ಹುಳನೂ ಇರ್ತವೆ, ಒಳ್ಳೆಯವರು ಇರ್ತಾರೆ. ಅಂಥವು ಕೆಟ್ಟ ಹುಳ ಒಂದು 4 ಮಂದಿ ಸೇರ್ಕೊಂಡಿರ್ತಾರೆ, ಅವು ಏನು ಮಾಡಲಿಕ್ಕಾಗಲ್ಲ. ಆದರೆ ಸೀನಿಯರ್ ಆಫೀಸರ್ಸ್ ಏನಿರ್ತಾರೆ, ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಇದ್ದವರು ಮೇಲಿನ ಮೇಲೆ ವಿಸಿಟ್ ಮಾಡಬೇಕು. ಅವ್ರಿಗೆ ಕಮಿಟ್ಮೆಂಟ್ ಇರಬೇಕು, ಇಚ್ಛಾಶಕ್ತಿ ಇರಬೇಕು. ಇಂಥದ್ದೆಲ್ಲ ನಡಲಾರ್ದಂಗೆ ನೋಡ್ಕೋಬೇಕು. ಮೀಟಿಂಗ್ ಮೇಲಿನ ಮೇಲೆ ಮೀಟಿಂಗ್ ತೊಗೋಬೇಕು, ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಈಗ ಫರ್ಮ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ಖಂಡಿತವಾಗಿ ಈ ಥರ ಎರಾಡಿಕೇಟ್ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಮಿನಿಮೈಸ್ ಮಾಡ್ಬೋದು. ಒಂದು 70-80% ಇದನ್ನು ತಡೆಗಟ್ಟಬಹುದು. ಆ ಕೆಲಸ ನಡೀತಾ ಇಲ್ಲ, ಅದನ್ನು ಮಾಡಬೇಕು. ಈಗೇನೋ CM, ಹೋಮ್ ಮಿನಿಸ್ಟ್ರು ಸ್ವಲ್ಪ ಹೇಳಿದ ಮೇಲೆ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಈಗ ಒಂದು ಆಗಬಹುದು. ಈ ಟೆಂಪೋ ಕಡಿಮೆ ಆಗೋವರೆಗೂ ಇದು ನಡೀತದೆ. ಮುಂದೆ ಮತ್ತೆ 1-2 ತಿಂಗಳಾದ್ಮೇಲೆ ಮತ್ತೆ ಯಥಾಸ್ಥಿತಿ ಮತ್ತೆ ಅದು ಇರ್ತದೆ. ಯಾರು ನೀವು ಗಮನ ಹರಿಸೋದಿಲ್ಲ, ನಾವು ಗಮನ ಹರಿಸೋದಿಲ್ಲ. ಅಷ್ಟೊತ್ತಿಗೆ ಬೇರೆ ಇಶ್ಯೂ ಬರ್ತವೆ, ಆ ಇಶ್ಯೂ ಜೊತೆಗೆ ನಾವು ಇರ್ತೇವೆ, ನೀವು ಇರ್ತೇವೆ. ಇಲ್ಲ ಸರ್, ಗಮನ ಹರಿಸೋಣ ನಿರಂತರವಾಗಿ. ಅಲ್ಲ, ಇದು ನಾನು ನಡ್ಕೊಂಡು ಬಂದಂತ ನಾನು ಬ್ಲೇಮ್ ಮಾಡೋದಿಲ್ಲ, ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ. ಪರಿಸ್ಥಿತಿ ಹಂಗೆ ಇರ್ತದೆ, ಮರ್ತು ಬಿಡ್ತೇವೆ ಅಂತ. ಈ ಟೆಂಪೋ ಮುಂದೆ ಇರುವುದಿಲ್ಲ. ದೇವರು ನಮಗೆ ಮರು ಅನ್ನೋದು ಬಹಳಷ್ಟು ಕೊಟ್ಟಿದ್ದಾನೆ ಜನಸಾಮಾನ್ಯ. ಸುನಿಲ್ ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಜನನ್ನ ಸಸ್ಪೆಂಡ್ ಮಾಡಿದ್ದಾಯ್ತು. ಈಗ ಏನೋ ಬೇರೆ ಕಡೆ ಸ್ಥಳಾಂತರಿಸಬೇಕು ಕೈದಿಗಳನ್ನ, ಅಂದ್ರೆ ಏನು ಈ ವಿಲ್ಸನ್ ಗಾರ್ಡನ್ ನಾಗ ಇದ್ದಾರೆ, ಆ ಟೀಮ್ನ ಅಥವಾ ದರ್ಶನ್ ಟೀಮ್ನ ಸ್ಥಳಾಂತರ ಮಾಡಬೇಕು ಬೇರೆ ಜೈಲ್ಗೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. CM ಕೂಡ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಆ ಜೈಲಿಗೆ ಹೋದ ಮೇಲೆ ಇದೆಲ್ಲವೂ ಕೂಡ ಎಂಡ್ ಆಗಬಿಡುತ್ತಾ ಅನ್ನೋದು ಮುಂದಿನ ಪ್ರಶ್ನೆ. ಶ್ರೀಮಂತರಿಗೆ, ದುಡ್ಡಿರೋರಿಗೆ ಯಾವ ಜೈಲಾದ್ರೆ ಏನು, ಅವರು ರಾಜಾರೋಷವಾಗಿ ಬದುಕೋದಕ್ಕೆ ಅಂತ. ಹೌದು ಮೇಡಮ್, ಇದು ತುಂಬಾ ಪ್ರಾಕ್ಟಿಕಲ್ ಕ್ವಶನ್ ಮೇಡಮ್. ಬೆಂಗಳೂರಲ್ಲಿ ಸೆಂಟ್ರಲ್ ಜೈಲ್ ಯಾವ್ದಪ್ಪ ಅಂದ್ರೆ ಬೆಂಗಳೂರು JC, ಪರಪ್ಪನ ಅಗ್ರಹಾರ. ಇಲ್ಲಿ ಏನ್ ನಡೆದ್ರು ಕೂಡ ಬೆಂಗಳೂರು ಕೇಂದ್ರಿತ ಯಾವ್ದು ಕ್ರೈಮ್ ನಡೆದ್ರು ಕೂಡ ವಿಲ್ಸನ್ ಗಾರ್ಡನ್ ನಾಗನ್ ಅಂತವ್ರು, ದರ್ಶನ್ ಅಂತವ್ರು ಇಲ್ಲಿ ಇರ್ತಾರೆ. ಏನಾದ್ರು ಕೂಡ ಅವರು ಸ್ವಲ್ಪ ನಾಗನ್ ಅವ್ರ ದೊಡ್ಡ ರೌಡಿ, ದರ್ಶನ್ ಅವ್ರ ದೊಡ್ಡ ನಟರಾದ್ರಿಂದ ಎಲ್ಲವೂ ಕೂಡ ಮಾಧ್ಯಮ ಕೇಂದ್ರೀಕೃತ ಆಗ್ತದೆ, ಚರ್ಚೆ ಆಗ್ತದೆ. ಆದ್ರೆ ಎಲ್ಲಾ ಜಿಲ್ಲಾ ಕೇಂದ್ರದ ಎಲ್ಲಾ ಜೈಲುಗಳಲ್ಲೂ ಕೂಡ ಇವತ್ತು ಬೆಂಗಳೂರಲ್ಲಿ ಏನ್ ನಡೀತಿದೆ, ಒಂದು ಡೀಲಿಂಗು, ಆಫೀಸರ್ಗಳ ಇನ್ವಾಲ್ವ್ಮೆಂಟು, ಖೈದಿಗಳಿಗೆ ಬೇರೆ ಬೇರೆ ನಿಷೇಧಿತ ಜೈಲ್ ಮ್ಯಾನುವಲ್ ಇಲ್ದಿರೋದು ಏನು ಸಿಗ್ತಿದೆಯಲ್ಲ ಅದೆಲ್ಲ ಕಡೆ ಸಿಗ್ತಿದೆ ಮೇಡಮ್. ರೀಸನ್ ಏನಂದ್ರೆ
ದರ್ಶನ್ ಸಬ್ಜೆಕ್ಟ್ ಒಂದು ಪಬ್ಲಿಕ್ ಫಿಗರು, ಅದು ಚರ್ಚೆ ಆಗ್ತಿದೆ. ಬೇರೆ ಕಡೆನೂ ಅದು ಸಪ್ಲೈ ಆಗುತ್ತೆ, ಬಟ್ ಚರ್ಚೆ ಆಗಲ್ಲ. ಅದಕ್ಕೆ ನಾನು ಮೊದಲಿಗೆ ತಾವು ಮಾತಾಡಕ್ಕೆ ಅವಕಾಶ ಕೊಟ್ಟಾಗ ನಾನು ಅದೇ ಹೇಳಿದ್ದು, ಈ ಮೇಲಾಧಿಕಾರಿಗಳ ಇಚ್ಛಾಶಕ್ತಿ ಇಲ್ಲಪ್ಪ ಅಂದ್ರೆ ಇಂಥ ಯಾವ ಕಾನೂನು ಬಾಹಿರ ಕೃತ್ಯಗಳನ್ನ ಅಥವಾ ಚಟುವಟಿಕೆಗಳನ್ನ ತಡೆಯಕ್ ಆಗದೇ ಇಲ್ಲ. ನಿಮಗೆ ಅವಾಗ್ಲೇ ಮೆನ್ಷನ್ ಮಾಡಿದಾಗ ಇನ್ನೊಂದ್ಸಲ ಹೇಳ್ತೀನಿ ಮೇಡಮ್, ಜೈಲಲ್ಲಿ ಪೊಲೀಸ್ ಆಫೀಸರ್ಗಳು, ಕೆಳ ಹಂತದ ಪೊಲೀಸ್ ಆಫೀಸರ್ಗಳಿಗೆ ಚೆಕ್ಕಿಂಗ್ ಇರ್ತದೆ, ಮೇಲಾಧಿಕಾರಿಗಳಿಗೆ ಇರಲ್ಲ. ಪ್ರತಿಯೊಬ್ಬನು ಕೂಡ CCTV ಇದ್ದಂತ ಸಂದರ್ಭದಲ್ಲಿ ಚೆಕ್ಕಿಂಗ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಏನೂ ಇರಲ್ಲ. ಬಟ್ ಒಳಗಡೆ ಅದೇ ಒಬ್ಬ ಕೆಳ ಹಂತದ ಪೊಲೀಸ್ ಆಫೀಸರ್ ಬ್ಯಾರಕ್ ವರೆಗೂ ಗಾಂಜಾ ಸಪ್ಲೈ ಮಾಡ್ತಾನೆ, ಇನ್ನೊಂದೊಂದು ಸಪ್ಲೈ ಮಾಡ್ತಾನೆ ಅನ್ನೋದಾದ್ರೆ ಆ ಚೆಕ್ಕಿಂಗ್ ಇಲ್ದಿರೋ ಆಫೀಸರ್ ಯಾರು, ಅವನಿಗೆ ಹೈಕ್ ತಂದು ಕೊಡ್ತಾನೆ, ಅದು ಕೂಡ ಆಗ್ಬೇಕು. ಇಲ್ಲಿ ನಾನು ಅವಾಗ್ಲೇ ನೋಡ್ತಾ ಇದ್ದೆ, ಗುರುಗಳೇ, ಜೈಲರ್ಗಳ ಜೈಲ್ ಒಳಗಡೆ ಪೊಲೀಸರು ಯಾರು ಇರೋದಿಲ್ಲ, ಜೈಲರ್ಗಳೇ ಇರ್ತಾರೆ, ಅವ್ರದೇ ಸಾಮ್ರಾಜ್ಯ. ಜೈಲಾಧಿಕಾರಿಗಳು, ಪೊಲೀಸರು ಯಾರು ಇರೋದಿಲ್ಲ ಒಳಗಡೆ. ಮೇಡಮ್ ಹೇಳಿ ಸರ್. ಜೈಲಿನ ಹೆಡ್ ವಾರ್ಡನ್ಗಳ ಒಟ್ಟು ಟೋಟಲ್ 7 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ, ಇದು ಸಸ್ಪೆಂಡ್ ಮಾಡಿದ್ದಾರೆ ಮೇಲಾಧಿಕಾರಿಗಳು. ಆದ್ರೆ ಕ್ವಶನ್ ಇರೋದು, ಇವತ್ತು ನಾನು CM ಸಿದ್ದರಾಮಯ್ಯ ಅವರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ಕೆಳ ಹಂತದ ಅಧಿಕಾರಿಗಳನ್ನ ಬಲಿ ಕೊಡಕ್ ಹೋಗ್ಬೇಡಿ. ಮೇಲಂತದ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಇಂಥದ್ದು ಯಾವ್ದು ಮಾಡಕ್ಕಾಗಲ್ಲ. ಸುಮ್ನೆ ಕಣ್ಣು ತಂತ್ರ ಬೇಡ. ನೀವು ತುಂಬಾ ಜನನಾರೋಗ್ಯವಾಗಿ ಕೆಲಸ ಮಾಡ್ತಾ ಇದ್ರಿ, ಒಳ್ಳೆ CM, ಒಳ್ಳೆ ಹೋಮ್ ಮಿನಿಸ್ಟರು. ಆದ್ರೆ ನಿಮ್ಗೊಂದು ಪಬ್ಲಿಕ್ ಆಗಿ ಒಂದು ಚಾಲೆಂಜ್ ಏನಿದೆ, ಇದು ಶಾಶ್ವತವಾಗಿ ನಿಲ್ಬೇಕು. ಇಲ್ಲ ಅನ್ನೋದಾದ್ರೆ ಸರ್ ಹೇಳದಂಗೆ ನಿರಂತರವಾಗಿ ನಡೀತದೆ. ಕೆಳ ಹಂತದ ಅಧಿಕಾರಿಗಳಿಗೆ ನಿರಂತರ ಬಲಿ ಕೊಡೋದಾಗಬಾರ್ದು. ಮತ್ತೆ ಕೈದಿಗಳಿಗೆ ಅದು ಪರಿವರ್ತನಾ ಕೇಂದ್ರ ಮೇಡಮ್, ಜೈಲ್ ಕಮ್ ಪರಿವರ್ತನಾ ಕೇಂದ್ರ. ಅಲ್ಲಿ ಒಂದ್ ರೀತಿಯ ಮೆಡಿಟೇಷನ್ ಅಥವಾ ತನ್ನ ಕ್ರೈಮ್ ಕೃತ್ಯದಿಂದ ಸಿಟ್ಟಿನಿಂದ ಹೊರಗೆ ಏನ್ ಬರಬೇಕು, ಅದೊಂದು ರೀತಿಯ ಒಂದು ವ್ಯವಸ್ಥಿತ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡು ಕೈದಿಗಳನ್ನ ಮನ ಪರಿವರ್ತನೆ ಮಾಡ್ಬೇಕು. ಅಲ್ಲಿ ಜೈಲಲ್ಲಿ ಏನಾಗಿದೆ ಮೇಡಮ್, ನೀವು ಬೇಕಾದ್ರೆ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡ್ರಿ. ಜೈಲಲ್ಲಿ ಒಬ್ಬ ಕೆಳ ಹಂತದ ಜೀವನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೈಲಲ್ಲಿ ಸುಖವಾಗಿರ್ತೀಯ ಅಥವಾ ಬೆಂಗಳೂರು ಹೊರಗಡೆ ಸುಖವಾಗಿರ್ತೀಯ ಅನ್ನೋದಾದ್ರೆ ಜೈಲಲ್ಲಿ ಸುಖವಾಗಿರ್ತಾನೆ. ಯಾಕಪ್ಪ ಅಂದ್ರೆ ಬೆಳಿಗ್ಗೆ 7 ರಿಂದ 8 ಗಂಟೆ ಅಷ್ಟೊತ್ತಿಗೆ ಟೀ ಬರ್ತದೆ, 9:30 ಒಳಗಡೆ ತಿಂಡಿ ಬರ್ತದೆ, 1:15 ಸರಿಯಾಗಿ ಊಟ ಬರ್ತದೆ, ರಾತ್ರಿ 7:30 ರಿಂದ 8 ಗಂಟೆ ಅಷ್ಟೊತ್ತಿಗೆ ಊಟ ಬರ್ತದೆ. ಮತ್ತೆ 4 ಗಂಟೆಯಿಂದ ಬ್ಯಾರಕ್ ಇಲ್ಲ ಹೊರಗಡೆ ಬಿಡ್ತಾರೆ. 4 ಗಂಟೆಯಿಂದ 6 ಗಂಟೆವರೆಗೂ ಒಳ್ಳೆ ಎಲ್ರು ಸೇರಿ ಸ್ಪೋರ್ಟ್ಸ್ ಆಡ್ತಾರೆ, ಮಾತಾಡ್ತಾರೆ. ಇದ್ರ ಮಧ್ಯೆ ಈ ಪೊಲೀಸ್ ಆಫೀಸರ್ಗಳ ಇನ್ವಾಲ್ವ್ಮೆಂಟ್ ಇಂದ ಮೊಬೈಲ್ಗಳು ಬರ್ತವೆ, ತನಗ್ ಬೇಕಾದವ್ರಿಗೆ ಫೋನಲ್ಲಿ ಮಾತಾಡ್ತಾರೆ. ಒಬ್ಬ ಫಸ್ಟ್ ಟೈಮ್ ಕ್ರಿಮಿನಲ್ ಆದ್ದರಿಂದ ಅವನು ತನ್ನ ಮನೆಯವ್ರ ಜೊತೆ ಮಾತಾಡ್ತಾನೆ. ಆದರೆ ರೌಡಿಸಮ್ನೇ ವೃತ್ತಿ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ರೌಡಿ ತನ್ನ ಮೊಬೈಲ್ ಸಿಕ್ಕ ತಕ್ಷಣ ತನ್ನ ಕ್ರಿಮಿನಲ್ ಕೃತ್ಯಗಳನ್ನ ಹೊರಗಡೆ ಇರ್ತಕ್ಕಂಥ ರೌಡಿಗಳ ಮೂಲಕ ಕೆಲಸಗಳನ್ನ ಮಾಡಿಸ್ತಾನೆ. ನಾನು ಯಾವ ಹೆಸರು ಕೂಡ ಮೆನ್ಷನ್ ಮಾಡಲ್ಲ, ಆದ್ರೆ ನಾನು ಮಾತಾಡೋ ಮಾತು ಪೊಲೀಸ್ ಆಫೀಸರ್ಗಳಿಗೆ ಅರ್ಥ ಆಗ್ಬಹುದು ಅಥವಾ ಮಾಧ್ಯಮದ ತಂತ್ರಜ್ಞರಿಗೆ ಅರ್ಥ ಆಗ್ಬಹುದು. ಯಾಕೆ ಈ ಹೊರಗಡೆ ಪ್ರತಿಯೊಂದು ಕೊಲೆಗಳು ನಡೆದಾಗ ಜೈಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಎನ್ಕ್ವೈರಿಗೆ ತಗೋತೀರಿ, ಇನ್ವಾಲ್ವ್ಮೆಂಟ್ ಇದೆ ಅಂತ ತಗೋತೀರಿ. ಇನ್ವಾಲ್ವ್ಮೆಂಟ್ ಒಬ್ಬ ಹೊರಗಡೆ ಇರ್ತಕ್ಕಂಥ ರೌಡಿನ ಹೊಡಿಯಕ್ಕೆ ಒಳಗಡೆ ಮಾತಾಡಿಸ್ತೀನಿ. ಸಂಜನಾ ಅವ್ರನ್ನು ಕೂಡ ಮಾತಾಡಿಸ್ಬಿಡ್ತೀನಿ ನಾನು. ಮೇಡಮ್, ಈಗ ಶಿಕ್ಷೆ ಆಗಬೇಕು ಅಂತಾನೆ ಜೈಲಿಗೆ ಕಳಿಸೋದು, ಬಟ್ ಆರೋಪಿಗಳಿಗೆ ಮನಪರಿವರ್ತನೆ ಆಗಲ್ಲ, ಶಿಕ್ಷೆ ಆಗಲ್ಲ, ಜೈಲಿನಲ್ಲಿ ರಾಜಾರೋಷವಾಗಿ. ನಾನಿಲ್ಲಿ ದರ್ಶನ್ ಅವ್ರ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ, ದರ್ಶನ್ ಜೊತೆಗೆ ಬೇರೆ ಬೇರೆ ರೌಡಿ ಶೀಟರ್ಗಳು ಕೂಡ ಕುಳಿತುಕೊಂಡಿದ್ದು ನೋಡಿದ್ದೀವಿ. ಕೈದಿಗಳಿಗೆ ಇಂತಹ ಸವಲತ್ತು ಜೈಲಿನಲ್ಲಿ ಸಿಗುತ್ತೆ ಅಂತಂದ್ರೆ ನೀವು ದರ್ಶನ್ ವಿಚಾರವನ್ನ ಬಿಟ್ಟು ನಾರ್ಮಲ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಐ ಥಿಂಕ್ ಬಿಕಾಸ್ ಅಲ್ಲಿ ಸಂಜನಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ನನಗೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಓಕೆ ಓಕೆ ಓಕೆ, ಮಾತಾಡಿ. ಇಲ್ಲ, ನೀವು ಇಲ್ಲಿ ಮಾತಾಡ್ತಾ ಇರೋದೆಲ್ಲ ಏನು ಸಾಕ್ಷಿ ಆಧಾರ ಇಲ್ಲದೆ ಯಾವ್ದೋ ಸಿನಿಮಾ ಸ್ಕ್ರಿಪ್ಟ್ ತರ ಇದೆ ನನ್ಗಂತೂ. ಬಿಕಾಸ್ ನಾನ್ ನೋಡಿರೋ ಆ ಒಂದು 4 ಗೋಡೆಗಳ ಮಧ್ಯದಲ್ಲಿ ಆ ಚೌಕಟ್ ಬಂದು ಮನ್ಸಿನ್ ಬಂದ್ರೆ ಸಾವು ಬರ್ಬೇಕು, ಜೈಲ್ ಬರ್ಬಾರ್ದು. ಅಷ್ಟು ಕುಗ್ಗಿರ್ತೀವಿ, ಅಷ್ಟು ಮೆಂಟಲ್ ಆಗೋಗಿರ್ತೀವಿ, ಅಷ್ಟು ಸೈಕೋ ಆಗೋಗಿರ್ತೀವಿ, ನಿದ್ದೆ ಇರಲ್ಲ, ಮೆಂಟಲ್ ಹರಾಸ್ಮೆಂಟ್ ಅಲ್ಲಿ ಇರ್ತೀವಿ. ಯಾರ್ ಬಂದ್ಬಿಟ್ಟು ಜೈಲಲ್ಲಿ ಐಶ್ವರಾಮಾಗಿ ಇರಕ್ ಸಾಧ್ಯ ಹೇಳಿ? ಅದು ಕೂಡ ಒಂದು ಇಷ್ಟು ದೊಡ್ಡ ಕಲಾನಟ, ಎಲ್ಲ ಕೆಲಸ ಎಲ್ಲ ನಿಂತು ಹೋಗಿದೆ, ಎಷ್ಟು ಮೆಂಟ್ಲಿ ಅವ್ರು ಹರಾಸ್ ಆಗಿದ್ದಾರೆ. ಅಂಡ್ ನನ್ಗಂತೂ ನಾನು ಕಾಫಿ ಕುಡಿಯೋದು, ಕಾಫಿ, ತಿಂಡಿ, ಊಟ, ರಾತ್ರಿ ಊಟ ಅಂತೂ ಅದಂತೂ ಮಾನವೀಯತೆನಲ್ಲಿ ಯಾರಿಗಾದ್ರೂ ಕೊಡ್ತಾರೆ. ಸಾಯಂಕಾಲ ಟೀನು ಬರುತ್ತೆ, ಅದನ್ನೂ ನಿಜ, ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಇವ್ರಿಗೆ ಅಂತ ಅವ್ರಿಗೆ ಅಂತ ಇಲ್ಲ, ಎಲ್ಲರಿಗೂ ಅದು ಅವರ ಹಕ್ಕು, ಮನುಷ್ಯರಾಗಿ ಅವ್ರಿಗೆ ಹಕ್ಕು. ಪ್ರಾಣಿಗಳಿಗೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಮನುಷ್ಯರಿಗಂತ ಎಲ್ಲಾ ಮನುಷ್ಯರು 10 ಅಧಿಕಾರಿಗಳು ಚೆಕ್ ಮಾಡ್ಬಿಟ್ಟು ಅದಾದ್ಮೇಲೆ ಒಂದ್ ಚಿಕ್ಕ ಪಾರ್ಸಲ್ ಬರುತ್ತೆ,
ಅದು ಕೂಡ ಒಂದು ಲಿಮಿಟೆಡ್ ಪಾರ್ಸಲೇ ಬರ್ಬಹುದು, ಎಲ್ಲಾ ಆರೋಪಿಗಳಿಗೂ ಬರ್ಬಹುದು, ಎಲ್ಲಾ ಅಧಿಕಾರಿಗಳಿಗೂ ಬರ್ಬಹುದು, ಬರೀ ಸೆಲೆಬ್ರಿಟೀಸ್ ಅಂತ ಅಲ್ಲಿ ಯಾವುದೇ ರೂಲ್ ಇಲ್ಲ. ಅಲ್ಲಿ ಎದ್ದು ಕುತ್ಕೊಂಡು ಅಳದೇ ಆಯ್ತು ಬೆಳಗಿಂದ ರಾತ್ರಿ ತಪ್ಪ. ಮತ್ತೆ ರಾತ್ರಿ ನಿದ್ದೆನೂ ಬರ್ದೆ, ನಾನು ಮಾತ್ರೆಗಳು ತಿಂದ್ಬಿಟ್ಟು ನಾನು ನಿದ್ದೆ ಹೋಗಿದ್ದೀನಿ ಅಲ್ಲಿ. ಬಿಕಾಸ್ ನನಗೆ ನಿದ್ದೆನೆ ಬರ್ತಾ ಇರಲಿಲ್ಲ, ನನಗೆ ಅಷ್ಟು ಮೆಂಟ್ಲಿ ಎಫೆಕ್ಟ್ ಆಗೋಗಿತ್ತು. ಅಲ್ಲಿ ದೇವಸ್ಥಾನದಲ್ಲೇ ಇಡೀ ದಿನ ಕೂತ್ಕೊಂಡು ಬರೀ ಜಪ ತಪ ವ್ರತ ಅಂತ ಹೇಳ್ತೀವಲ್ಲ, ಅದೇ ಒಂದ್ ಮಾಡಿರೋದು ತಪ್ಪ. ಅದು ಕೂಡ ನನ್ ಕೇಸ್ ಅಂತೂ ಎಷ್ಟು ಗಂಭೀರವಾಗಿದೆ ಅಂದ್ರೆ, ನಾನು ಯಾಕೆ ಕಟ್ಟಾಕೊಂಡು ಕರ್ಕೊಂಡು ಹೋಗಿದಾರಂತಾನು ನನಗೆ ಗೊತ್ತಿಲ್ಲ. ನನಗೆ ನನ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡಕ್ಕೂ ಇಲ್ಲ. ನಮ್ದಂತೂ ವರ್ಸ್ಟ್ ಕಾಲ, ಕೋವಿಡ್ ಕಾಲ. 3 ತಿಂಗಳು ನನ್ನ ತಂದೆ ತಾಯಿ ಗಂಡ ತಂಗಿ ಯಾರಿಗೂ ನೋಡದೇ ಇದ್ದೆ ಅಲ್ಲಿ. ಲಿಟ್ರಲಿ ಏಕಾಂತದಲ್ಲಿ. ಫೋನ್ ಕೂಡ ತುಂಬಾ ಲಿಮಿಟೆಡ್ ಆಗಿ ಕೊಡ್ತಾರೆ, ಲ್ಯಾಂಡ್ಲೈನ್ ಫೋನ್. ಅದು 5-6 ನಿಮಿಷ ವಾರಕ್ಕೆ ಅಂತ ಲಿಮಿಟೇಷನ್ ಇರುತ್ತೆ. ಆ ಫೋನ್ ಕೊಟ್ಟಾಗ್ಲೂ ತಲೆ ಮೇಲೆ ನಿಂತ್ಕೊಳ್ತಾರೆ. ಆ 5-6 ನಿಮಿಷದಲ್ಲಿ ನೀವು ವಕೀಲರ ಜೊತೆ ಮಾತಾಡ್ಬೇಕಾ, ತಂದೆ ಜೊತೆನಾ, ತಾಯಿ ಜೊತೆನಾ, ಗಂಡನ ಜೊತೆನಾ, ಏನು ಗೊತ್ತಾಗದೆ ಹೋಗುತ್ತೆ. ಆ 5-6 ನಿಮಿಷ ಅದು ಫೋನ್ ಬೂತ್ ಬರುತ್ತಲ್ಲ, ಕಾಯಿನ್ ಬೂತ್ ಅಲ್ಲಿ ಟನ್ ಸೆಕೆಂಡ್ಸ್ ಅಂತ ಇರುತ್ತೆ. ಆ ಟಾರ್ಚರ್ ಇರೋ ಫೋನ್ ಕೊಡ್ತಾ ಇದ್ರಲ್ಲ, ಸೆಕೆಂಡ್ಸ್ ಓಡ್ತಾ ಇದೆಯಾ ಬ್ರೈನ್ ಅಲ್ಲಿ ಅಥವಾ ಫೋನ್ ಅಲ್ಲಿ ಮಾತಾಡೋದು ಓಡ್ತಾ ಇದೆಯಾ ಅಂತ ಗೊತ್ತಿರಲ್ಲ. ಆಚೆ ಬಗ್ಗೆ ನೋಡಿದ್ರೆ ಒಂದು 200 ಜನರ ಕ್ಯೂ ಇದೆ ಲೇಡೀಸ್ ಸೆಕ್ಷನ್ ಅಲ್ಲಿ, ಅದೇ ಫೋನ್ಗೋಸ್ಕರ ಜನ ಕಾಯ್ತಾ ಇದಾರೆ. ನಿಜಕ್ಕೂ ನರಕಯಾತನೆ ನೀವು ಅನುಭವಿಸ್ಬೇಕಂದ್ರೆ ನಿಮ್ಗೆ ಸಾವು ಬೇಕಾಗಿಲ್ಲ, ನೀವು ಹೋಗ್ಬಿಟ್ಟು ಸೊ ನೀವ್ ಹೇಳ್ತಾ ಇರೋದು ಹಾಗಿದ್ರೆ ಈ ವಿಡಿಯೋ ಫೋಟೋಗಳೆಲ್ಲ ಫೇಕ್ ಅಂತ ಹೇಳ್ತಾ ಇದ್ದೀರಾ ಹಾಗಿದ್ರೆ? ನನ್ ಜೊತೆ ನಡ್ದಂಗೆ ನಾನು ಹೇಳ್ತಾ ಇದ್ದೀನಿ. ಅಂಡ್ ಯಾವ್ದೋ ಒಂದ್ ಕಾಲದಲ್ಲಿ ಆ ಲೀನಿಯನ್ಸ್ ಇರ್ಬೋದು ತಪ್ಪ, ಈ ರೀತಿ ಕುತ್ಕೊಂಡು ಇಲ್ಲಿ ಪೊಲೀಸರ ಹೆಸರು ಹಾಳು ಮಾಡೋದು ಅಥವಾ ಸರ್ಕಾರದ ಹೆಸರು ಹಾಳು ಮಾಡೋದು ನಿಜಕ್ಕೂ ತಪ್ಪು, ತುಂಬಾ ತಪ್ಪು. ಎಷ್ಟು ಶ್ರಮೆ ಪಡ್ತಾರೆ ಪೊಲೀಸರವರು, ಎಷ್ಟು ಶ್ರಮೆ ಪಡ್ತಾರೆ ಸರ್ಕಾರದವರು. ನಾವು ನಮ್ಮ ಸೌಲಭ್ಯಗಳಲ್ಲಿ ಎಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ ಇಡೀ ರಾಜ್ಯಕ್ಕೆ, ಅದನ್ನೆಲ್ಲ ಬಿಟ್ಟು ಈ ತರ ಕುತ್ಕೊಂಡು ಅವ್ರ ಹೆಸರುಗಳು ಹಾಳು ಮಾಡೋದು ಯಾವ್ದೋ ಒಂದು ಚಿಕ್ಕ ತಪ್ಪು. ಈ ತರ ಫೋಟೋ ವೈರಲ್ ಆಗಿದೆ, ಅದು ಆ ಫೋಟೋ ರಿಯಲ್ ಇದೆಯಾ, ಆ ವಿಡಿಯೋ ರಿಯಲ್ ಇದೆಯಾ, ಯಾವಾಗ ತೆಗ್ದಿದಾರೋ, ಏನ್ ನಡೆದಿದ್ಯೋ, ಏನು ಪ್ರೂಫ್ ಇಲ್ಲದೆ ಇಷ್ಟೆಲ್ಲ ಅಲಿಗೇಷನ್ಸ್ ಮಾಡ್ಬಿಟ್ಟು ಪೊಲೀಸರ ಹೆಸರು ಹಾಳು ಮಾಡಕ್ಕೆ ನನಗೆ ಇಷ್ಟ ಆಗಲ್ಲ. ಸರ್ಕಾರದ ಹೆಸರು ಹಾಳು ಮಾಡ್ಲಿಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಅಂದ್ರೆ ನೀವು ಕೂಡ ಹೈ ಪ್ರೊಫೈಲ್ ಕೇಸ್ ಆಗಿದ್ರೆ ಆ ಸಂದರ್ಭದಲ್ಲಿ ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು, ಬೇರೆ ಕೈದಿಗಳನ್ನು ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾ ಇದ್ರಾ? ಹೌದು, ಖಂಡಿತವಾಗ್ಲು ಬೇರೆಯವ್ರಿಗೂ ಅದೇ ರೀತಿ ಟ್ರೀಟ್ ಮಾಡ್ತಾ ಇದ್ರು, ನಮಗೂ ಅದೇ ರೀತಿ ಟ್ರೀಟ್ ಮಾಡಿದ್ರು. ಇಷ್ಟಕ್ಕೂ ನನ್ಗೇನೆ ಫೋನ್ ಬೇಕಾಗಿತ್ತು, ಲ್ಯಾಂಡ್ಲೈನ್ ಫೋನ್ ಒಂದ್ ಮಾತಾಡ್ಲಿಕ್ಕೆ. ಅಂದ್ರೆ ನಾನು ಅಲ್ಲಿ 1/2-3 ಗಂಟೆ ಅಲ್ಲಿ ಒಂದು ಸ್ಲಿಪ್ ಕೊಡ್ತಾರೆ, ಟೋಕನ್ ಕೊಡ್ತಾರೆ, ಅದಕ್ಕೂ ಒಂದು ಕ್ಯೂ ಅಂತ ಇರುತ್ತೆ. ಆ ಟೋಕನ್ ತಗೊಂಡು ನಾನು ಆ ಕ್ಯೂ ನಲ್ಲಿ ನಿಂತಿರೋ ದಿನ ಇದೆ. ಸೊ ಅಲ್ಲಿ ಒಂದು ಫೋನು ಅಥವಾ ಒಂದು ಈ ಐಶೋ ಆರಾಮು ಲಕ್ಸುರಿ ಈ ವರ್ಡ್ ಎಲ್ಲ ಯೂಸ್ ಮಾಡದೆ ಸೆಪ್ರೇಟ್ ನೀವ್ ಯಾವ್ದೋ ತಾಜ್ ಮಹಲ್ ಅರಮನೆಯಲ್ಲಿ ಇರೋ ರಾಜನ ಮೇಲೆ ಯೂಸ್ ಮಾಡ್ಕೊಳ್ಳಿ. ಇದು ಬಂದು ದಿಸ್ ಇಸ್ ಜೈಲ್. ಅಂಡ್ ನಿಜಕ್ಕೂ ಅಲ್ಲಿ ಪ್ಲಸ್ ಅಲ್ಲಿ ಯಾರ ಹತ್ರ ಮಾತಾಡ್ಬೇಕು, ಯಾರ ಹತ್ರ ಮಾತಾಡ್ಬಾರ್ದು ಅಂತಾನು ನಮ್ಗೆ ಅರ್ಥ ಆಗಲ್ಲ. ಜನ ಅಂದ್ರೆ ಅಷ್ಟು ಹೆದರಿಕೆ ಆಗತ್ತೆ. ಅಂಡ್ ನಾವ್ ಏನಾದ್ರು ಒಂದ್ ಸೆಲೆಬ್ರಿಟಿ ತರ ನಾವ್ ಹಿಂಗ್ ಕೂತಿದ್ರೆ ಯಾರೋ ಬಂದ್ ನಮ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾರೆ, 2 ನಿಮಿಷ ಮಾತಾಡ್ಲೇಬೇಕಾಗತ್ತೆ. ಹೋಗ್ರಿ ನೀವು ಮರ್ಡರರು ಎದ್ ಹೋಗಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅಲ್ಲಿಗಲ್ಲೇ ಜಗಳ ಕಾಯಕ್ಕೆ, ಇಡೀ ದಿನ ಜಗಳ ಕಾಯಕ್ಕೆ ಆಗಲ್ಲ. ಬಿಕಾಸ್ ಏನ್ ನಮ್ ಜೊತೆನೆ ಏನ್ ನಡೀತಾ ಇದೆ ನಮಗ್ ಗೊತ್ತಿಲ್ಲ. ಇನ್ನ ಅವ್ರ ಬಗ್ಗೆ ನಮಗ್ ತಿಳ್ಕೊಳ್ಳಿಕ್ಕೆ ಏನ್ ಅವಶ್ಯಕತೆ ಇದೆ ಅಥವಾ ಅವರ ಹಿಸ್ಟ್ರಿನಲ್ಲಿ ಬಗ್ಲಿಕ್ಕೆ ನಮಗೆ 2 ನಿಮಿಷ ಮಾತಾಡಿದ್ವಾ, ನಮಸ್ಕಾರ ಹೇಳ್ಬಿಟ್ಟು ಓಡೋಗದ್ವಾ ಅಲ್ಲಿಂದ. ಸೊ ಈ ತರ ಒಂದು ಸಂದರ್ಭ ಇರುತ್ತೆ. ಸೊ ಅವ್ರು ಯಾರ ಪಕ್ಕದಲ್ಲಿ ಕೂತಿದಾರೋ ಯಾರ ಪಕ್ಕದಲ್ಲಿ ಕೂತಿಲ್ವೋ ಅಲ್ಲಿ ಆ ಫೋಟೋಗಳಲ್ಲಿ ಫಸ್ಟ್ ಅಂಡ್ ಫಾರ್ ಆಲ್ ಆ ಫೋಟೋ ರಿಯಲ್, ಆ ವಿಡಿಯೋ ರಿಯಲ್. ಟೀ ಮತ್ತೆ ಸಿಗರೇಟು, ಈ ಮೊಬೈಲು, ಮದ್ಯಪಾನ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದು ಮೆನ್ಸ್ ಸೆಕ್ಷನ್ ಅಲ್ಲಿ 15 acres ಜಾಗ ಇದೆ ಅಲ್ಲಿ. ಬೆಳಗ್ಗೆ 9 ಗಂಟೆಗೆ ಬಿಟ್ರೆ ಜೆಂಟ್ಸ್ಗೆ, ಸಾಯಂಕಾಲ 5:30-6 ಗಂಟೆ ತನಕ ಅಲ್ಲಿ ಓಡಾಡ ಫ್ರೀ ಪರ್ಮಿಷನ್ ಎಲ್ಲಾ ಆರೋಪಿಗಳಿಗಿದೆ, ಎಲ್ಲಾ ಅಪರಾಧಿಗಳಿಗಿದೆ. ನಾಟ್ ಓನ್ಲಿ ಎನಿ ಒನ್, ಭೇದ ಭಾವ ಇಲ್ಲ ಅದರಲ್ಲಿ. ಅಲ್ಲಿ ಒಂದು ಬೇಕರಿ ಅಂತ ಇದೆ, ಆ ಬೇಕರಿನಲ್ಲಿ ಅಲ್ಲೇ ಒಳಗೆ ಅಡುಗೆ ಮಾಡ್ತಾರೆ. ಆ ಹನಿ ಕೇಕು, ಕ್ರೀಮ್ ಬನ್ನು, ಒಂದು 3-4 ಐಟಮ್ ಮಿಕ್ಸ್ಚರು, ಬಿಸ್ಕೆಟ್ ಪ್ಯಾಕೆಟು. ಮತ್ತು ನಾನು ಕೇಳ್ಪಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ, ಲೇಡೀಸ್ ಸೆಕ್ಷನಲ್ಲಿ ಅಂತೂ ಸಿಗರೇಟ್ ಎಲ್ಲ ಇಲ್ಲ. ಜೆಂಟ್ಸ್ ಸೆಕ್ಷನಲ್ಲಿ ಸಿಗರೇಟು ಆ ಬೇಕರಿನಲ್ಲಿ ಲೀಗಲ್ ಆಗಿ ಮಾರಾಟ ಮಾಡ್ತಾರೆ. ಯಾಕಂದರೆ ಕೆಲವೊಬ್ಬರು ಸಿಗರೇಟ್ಗೆ ಅಡಿಕ್ಟ್ ಆಗಿರ್ತಾರೆ. ನಾನು ಸಿಗರೇಟ್ ಹೊಡೀರಿ ಅಂತ ಇಲ್ಲಿ ಬೆಂಬಲ ಮಾಡ್ತಾ ಇಲ್ಲ, ನನ್ನ ವರ್ಡ್ಸ್ನ ಮ್ಯಾನಿಪ್ಯುಲೇಟ್ ಮಾಡಬೇಡಿ. ನಡೆದಿದ್ದು ಏನು ನಡೀತಾ ಇದೆ ನನ್ನ ಪ್ರಕಾರ ನನಗೇನು ಗೊತ್ತಿದೆ ನಾನು ಹೇಳ್ತಾ ಇದ್ದೀನಿ. ನಾನು ಸಿಗರೇಟ್ ಉಪಯೋಗನ ಖಂಡಿತವಾಗ್ಲೂ ಕಂಪ್ಲೀಟ್ಲಿ ಖಂಡಿಸ್ತೀನಿ. ಓಕೆ, ಸೊ ಅಲ್ಲಿ ಅವರು ಟೆನ್ಷನಲ್ಲಿ ಇದ್ದವ್ರಿಗೆ ಸೇಲ್ ಮಾಡ್ತಾರಂತೆ ಸಿಗರೇಟು. ಅದು ಬಿಟ್ಟು ಬೇರೆ ಏನೂ ಇಲ್ಲೀಗಲ್ ವಸ್ತುಗಳು, ಏನೇನೋ ವಸ್ತುಗಳು ಈಗ ನಿಮ್ಮ ಚಾನೆಲಲ್ಲೇ
ಬೇರೆ ಜನ ಹೇಳ್ತಾ ಇದ್ದಾರೆ. ಅದೆಲ್ಲ ನಾನು ಸಿನಿಮಾಸಲ್ಲಿರೋ ಜೈಲಲ್ಲಿ ನಾನು ನೋಡಿದ್ದೀನಿ. ಪಿಕ್ಚರ್ ನೋಡ್ತೀವಲ್ಲ, ಅದರಲ್ಲಿ ಹೀರೋ ಕೂತಿದ್ದಾರೆ, ಅವ್ರ ಹತ್ರ ಒಂದು ಬಾರೆ ಇದೆ, ಒಂದು 100 ತಿನ್ನಕ್ಕೆ ಬಿರಿಯಾನಿಗಳಿದೆ, ಅದೆಲ್ಲ ನಾನು ಸಿನಿಮಾಗಳಲ್ಲಿ ನೋಡಿದ್ದೀನಿ. ನಿಜ ಲೈಫಲ್ಲಿ ಅಂಥದ್ದು ಏನೂ ಇಲ್ಲ. ತುಂಬ ಕುಗ್ಗಿರ್ತಾರೆ. ಆ್ಯಂಡ್ ಮನುಷ್ಯನಿಗೆ ಸಾವು ಬಂದರೆ ಬರಲಿ, ಅದು ಜೆಂಟ್ಸ್ ಸೆಕ್ಷನ್ ಇರಲಿ, ಲೇಡೀಸ್ ಸೆಕ್ಷನ್ ಇರಲಿ, ಇದು ಜೈಲ್ ಪಾರ್ ಆಗಬಾರ್ದು. ನಿಜಕ್ಕೂ ಜೈಲ್ ಪಾರ್ ಆಗಬಾರ್ದು. ಬಿಕಾಸ್ ಒಂದು ಚಿಕ್ಕ ನೀರು ಸ್ವಲ್ಪ ಜಾಸ್ತಿ ಕುಡಿತೀವಿ ಅಂದರೆ ಅದಕ್ಕೂ ಒಂದು ಲೆಕ್ಕ ಇರುತ್ತೆ. ಇವ್ರು ಇಷ್ಟು ನೀರು ಕುಡಿದ್ರು, ಇವ್ರಿಗೆ ಜಾಸ್ತಿ ಬೇಕಂತೆ ಅಂತ. ಅಂದರೆ ಇಷ್ಟು ಚೀಪ್ ಅನ್ನಿಸ್ಬಿಡುತ್ತೆ ನಮಗೆ. ನಾವೇ ಯಾಕೆ ನಾವು ಈ ಥರ ಉತ್ತರ ಕೊಡಬೇಕು ಪ್ರತಿಯೊಂದಕ್ಕೂ? ಇಷ್ಟಿಷ್ಟು ನಮಗೆ ಏನಾದರೂ ಬೇಕಂದರೆ ಇಷ್ಟು ಕೇಳ್ಕೊಬೇಕಾ, ಇಷ್ಟು ಬೇಡ್ಕೊಬೇಕಂತಾನು ನನಗೆ ಅನಿಸ್ಬಿಟ್ಟಿತ್ತು. ನನಗಂತೂ ಅಲ್ಲಿ ಕೂತ್ಕೊಂಡು ನನಗೆ ಭಗವಂತ ಆಚೆ ಕಳಿಸು ಅಥವಾ ನನಗೆ ಸಾವು ಕೊಡು ಅಂತಾನೆ ಅನಿಸ್ಬಿಟ್ಟಿತ್ತು. ಕೊನೆಗೂ ಆ ಕೇಸಿಂದ ಹೊರಗೆ ಬಂದಿದ್ದೀನಿ. ಕೇಸ್ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಹೈಕೋರ್ಟಿಂದ. ಈಗ ಮನೆಯಲ್ಲಿ ದೇವ್ರ ದಯೆಯಿಂದ ನೆಮ್ಮದಿಯಾಗಿದ್ದೀನಿ. ಸರ್, ಜೈಲಿನಲ್ಲಿ ಒಬ್ಬ ಕೈದಿಗೆ ಏನೇನೆಲ್ಲ ಸೌಕರ್ಯಗಳು ಸಿಗುತ್ತೆ? ಈಗ ಸಂಜನಾ ಅವರು ಹೇಳ್ತಾ ಇದ್ರು, ದುಡ್ಡು ಕೊಟ್ಟರೆ ಬೇಕ್ರಿ ಇರುತ್ತೆ, ಸಿಗರೇಟ್ ಸಿಗುತ್ತೆ ಅಂತ. ಆಗಲೇ ಮಾಲ್ಗತ್ತಿ ಸರ್ ಹೇಳಿದ್ರು ಸಿಗರೇಟ್ ಸಿಗಲ್ಲ ಅಂತ. ಏನು ಹೇಳ್ತೀರಾ ಸರ್? ಅದು ನಾ ಕ್ಯಾಂಟೀನ್ ಹೋಗಲಿಲ್ಲ, ಬಟ್ ಆ್ಯಕ್ಟಲ್ಲಿದೆ. ಕೊಡ್ಬೋದಾ? ಸರ್ಟನ್ ಐಟಮ್ಸ್ ಮಾತ್ರ ಇದೆ. ಸಿಗರೇಟ್ ನಾನು ಪರ್ಟಿಕ್ಯುಲರ್ ನೋಡಲಿಲ್ಲ, ಐ ಆಮ್ ಸಾರಿ, ಗೊತ್ತಿದ್ದು ಮಾತ್ರ ಹೇಳ್ಬೇಕು ನಾನು. ಜನ ನೋಡ್ತಾ ಇದ್ದಾರೆ. ದಿಸ್ ಅ ಕ್ಯಾಂಟೀನ್. ಬಿಸ್ಕೆಟ್ಸು, ಆಮೇಲೆ ಜ್ಯೂಸು, ಮತ್ತು ಬೇರೆ ಅದೆಲ್ಲ ಸಿಗುತ್ತೆ ಅಷ್ಟೇ. ಬಟ್ ನಮ್ಗೆ ಸ್ವಲ್ಪ ಅವಕಾಶ ಇದ್ದರೆ ನಾನು ಸ್ವಲ್ಪ ನೋಡಿ. ಈಗ ಇಲ್ಲೊಂದು ಇದಿದೆ, ಫ್ಯಾಮಿಲೀಸ್ ಫೈಂಡ್ ಡಿಫಿಕಲ್ಟ್ ಟು ಮೀಟ್ ಇನ್ಮೇಟ್ಸ್ ಅಟ್ ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್. ಬಡವರು ಯಾರೋ ಇವರು ಬೆಳಗ್ಗೆ ಹೋಗ್ತಾರೆ, ಇಬ್ಬರು ಹೆಣ್ಮಕ್ಳು ಇದ್ದಾರಲ್ಲ, ಅವರು ಗಂಡ ಜೈಲಲ್ಲಿದ್ದಾರೆ. ಅವ್ರ ಗಂಡನ ಅಪ್ಪ ಅಂದರೆ ಇವಳಿಗೆ ಮಾವ ಆಗಬೇಕು. ಇವಳು ಯಲಂಕ ಅಂತ ಹೋಗ್ತಾಳೆ. ಏನಕ್ಕೆ? ಪೆರಲ್ ಕೇಳಕ್ಕೆ ಹೋಗಲಿಲ್ಲ. ಆ ತಂದೆ ತೀರ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಹೋದರೆ ಸಾಯಂಕಾಲವರೆಗೂ ಕಾಯಿಸಿದ್ದಾರೆ ಅವ್ರನ್ನ. ನಾನು ಹೇಳ್ತಾ ಇಲ್ಲ, ಇದು ಲೀಡಿಂಗ್ ನ್ಯೂಸ್ ಪೇಪರ್ ಇದು, ಅರ್ಥ. ಆಮೇಲೆ ನಾನು ಪ್ರಜ್ವಲ್ ರೇವಣ್ಣ ಇದ್ದಾಗ ನಾನು ಒಂದು ಅರ್ಜಿ ಹಾಕ್ತೀನಿ. ಅರ್ಜಿ ಹಾಕಿದ್ರೆ ನನಗೆ ಯಾವುದು ಕೂಡ ಮಾಹಿತಿ ಕೊಟ್ಟಿಲ್ಲ ನನಗೆ. ನಾನು ಕೇಳೋದು ಏನಂತ ಹೇಳಿದ್ರೆ, ಆ ಜೈಲು ಹೊರಗಡೆ ವಿಸಿಟರ್ಸ್ ರಿಜಿಸ್ಟರ್ ಒಂದಿರ್ತದೆ. ತಾವ್ಯಾರೋ ಹೋದರೆ ನನ್ನ ಕೈಯಿಂದ ಬರೀಬೇಕು, ನನ್ನ ಹೆಸರು, ಪೂರ್ತಿ ವಿಳಾಸ, ಮೊಬೈಲ್ ನಂಬರ್ ಎಲ್ಲನೂ ಕೂಡ ಆಲ್ ಡೀಟೇಲ್ಸು. ಅದನ್ನು ಕೊಡಿ ಅಂತ ಕೇಳಿದ್ದೀನಿ. ಅದು ಜೈಲ್ತಾ ಇದ್ದಾಗ ಕೊಟ್ಟಿದ್ದಾರೆ ನನಗೆ, ಯಡಿಯೂರಪ್ಪ ಇದ್ದಾಗ ಕೊಟ್ಟಾರೆ, ಮತ್ತು ನಲ್ಪಾಡ್ ಅವ್ರ ಮಗ ಹ್ಯಾರಿಸ್ಸು ಅವ್ರ ಮಗ, ಅದೆಲ್ಲ ತುಂಬ ಜನಕ್ಕೆ ಸಿಕ್ಕಿದೆ ನನಗೆ. ಇದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂತೇಳಿ ನಾನು ಮೊದಲನೇ ಮೇಲ್ಮನವಿ ಹಾಕ್ಕೊಂಡೆ. ಮೊದಲನೇ ಮೇಲ್ಮನವಿ ಯಾರ ಮುಂದೆ ಬಂತು? ಇಲ್ಲಿ ಶಹರಿ ರೋಡಲ್ಲಿ ಬಂತದು. ಅಲ್ಲಿ ಸೂಪರ್ಡೆಂಟ್ ಒಬ್ರು ಇದ್ದಾರೆ, ಸುರೇಶ್ ಅಂತ ಸಾಹೇಬರು, ಅವ್ರ ಮುಂದೆ ಬಂದು ನಾನು ಸರ್ ನಿಮ್ದು ಏನಂತ ಕೇಳಿದ್ರು. ನಾನು ಸರ್ ಈ ರೀತಿ ಹಾಕಿದ್ದೀನಿ, ನನಗೆ ಮಾಹಿತಿ ಯಾವುದು ಕೊಟ್ಟಿಲ್ಲ ಸರ್, ಯಾವುದು ಪೂರ್ತಿ ಕೊಟ್ಟಿಲ್ಲ ಅಂತೇಳಿ. ಅದಕ್ಕೆ ಜೈಲಿಂದ ಬಂದ ಅಧಿಕಾರಿಗಳು ಹೇಳ್ತಾರೆ, ಸರ್ ನಾವು ಈಗ ಎಲ್ಲನೂ ಕೂಡ ಕಂಪ್ಯೂಟರೈಸ್ ಆಗಿದೆ, ಈಗ ಮೊದಲ ಥರ ನಾವು ಇದು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನನಗೆ ಹೌದಾ ಇಲ್ಲ, ಯಾಕಂದರೆ ಅದೊಂದು ಪ್ರಪಂಚಮ್ಮ, ಅದು ಪ್ರಪಂಚ ಅದು. ಓಕೆ, ನಾನು ಆಗಿರ್ಬೋದು ಅಂದ್ಬಿಟ್ಟು ಅಂದ್ಕೊಂಡೆ. ಆದರೆ ಈಗ ನನ್ನ ದರ್ಶನ ನಾನೇ ಹಾಕಿದ್ದು, ಫಸ್ಟ್ ನಾನೇ ಹಾಕಿದ್ದು. ನಾನು ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ. ಇದು 5 ಪುಟಗಳು ಉತ್ತರ ನನ್ನಲ್ಲಿದೆ. ಇದರಲ್ಲಿ ಎಲ್ಲನೂ ಕೂಡ ಒಬ್ಬರೇ ಕೂತ್ಕೊಂಡು ಬರೆದಿರೋದು, ನೀವು ನೋಡ್ಬೋದು. ನೀವು ಒಬ್ಬರೇ ಕೂತ್ಕೊಂಡು ಡೇಟು, ಹೆಸರು, ಆ ಟೈಮಿಂಗ್ಸ್ ಯಾವುದು ಕೊಟ್ಟಿಲ್ಲ ಇದರಲ್ಲಿ. ಅವರು ಜನರಿಗೆ ಸುಳ್ಳು ಹೇಳ್ತಾ ಇಲ್ಲ, ಜೈಲು ಅಧಿಕಾರಿಗಳು, ಜೈಲಿನ ಸಿಬ್ಬಂದಿಗಳು. ಅವ್ರಿಗೆ ಒಂದು ಸೀನಿಯರ್ ಮೋಸ್ಟ್ ಆಫೀಸರ್ ಅವರು, ಜೈಲು ಸೂಪರ್ಡೆಂಟ್ ಇಲ್ಲಿ ಇರ್ತಾರೆ, ಇಲ್ಲಿ ನಾನು ಸೂಪರ್ಡೆಂಟು ಸುರೇಶ್ ಅಂತ, ಅವ್ರ ಮುಂದೆ ಹೇಳ್ತಾರೆ ಇಲ್ಲ ಇದು ಕಂಪ್ಯೂಟರೈಸ್ ಆಗಿದೆ, ಇನ್ನು ಕೊಡೋಕ್ಕಾಗಲ್ಲ ಅಂತ. ಸೊ ಈಗ ನಮಗೇನು ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾರು ಹೇಳೋದು ಸರಿ, ಯಾರು ಹೇಳೋದು ತಪ್ಪು? ನಾನು ಈ ವಾಹಿನಿ ಮೂಲಕ ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಈ ಸುಮ್ಮನೆ ಯಾರೋ ಅಧಿಕಾರಿ ಹೋಗ್ತಾರೆ, ನಿನ್ನೆ ಗೊತ್ತಾಗಿದ್ದು, ಹೊರಗೆ ಬಂದಿದ್ದು, ಮೊನ್ನೆ CCB ಹೋಗ್ತಾರೆ, CCB ಹೋಗಿ ಏನು ಹೇಳ್ತಾರೆ, ಇಲ್ಲ ಎವ್ರಿಥಿಂಗ್ಸ್ ಇಂಟ್ಯಾಕ್ಟ್ ಅಂತ. ನಾನು ಪೇಪರ್ ಓದ್ಕೊಂಡೆ, ನಾನು ನಿಜ ನಿಜ ಎವ್ರಿಥಿಂಗ್ಸ್ ಇಂಟ್ಯಾಕ್ಟ್ ಅಂತ ಹೇಳೋದು ಯಾರು? CCB ಹೇಳ್ತಾರೆ. ಮಾನ್ಯ ದಿವಸ 24 ಗಂಟೆ ಆಗಲಿಲ್ಲ, ಮುಗ್ದಿಲ್ಲ, ಅಷ್ಟು ಬಂದ್ಬಿಡ್ತು. ಇವೆಲ್ಲ ಬೇಡಿ. ಸಾಹೇಬ್ರು ಯಾರೋ ಮೇಡಮ್ ಯಾರು ಭಾಳ ಚೆನ್ನಾಗಿ ಹೇಳಿದ್ರು, ಸಾಹೇಬ್ರು ಯಾರು ಹೇಳಿದ್ರು, ಸಾರಿ ನಾ ಅಡ್ವೊಕೇಟ್ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಮರ್ತೋಗ್ತೀವಿ ನಾವು, ಸಹಜ ಅದಲ್ಲ. ಇದು ಒಂದು ಕಾವು ಇರ್ತದಲ್ಲ, ಅದಾದಮೇಲೆ ಆಗುತ್ತೆ. ದಯವಿಟ್ಟು ಬೇಡಿ. ಅವರು ಕೂಡ ಮನುಷ್ಯರೇ,
ಕಾನೂನು ಅಡಿಯಲ್ಲಿ ಏನು ಹೇಳ್ತಾರೆ, ಎವ್ರಿ ಪರ್ಸನ್ ಇಸ್ ಇನ್ನಸೆಂಟ್ ಅಂಟಿಲ್ ದ ಗಿಲ್ಟಿ ಇಸ್ ಪ್ರೂವ್. ಎವ್ರಿ ಪರ್ಸನ್ ಇಸ್ ಇನ್ನಸೆಂಟ್ ಅಂಟಿಲ್ ದ ಗಿಲ್ಟಿ ಇಸ್ ಪ್ರೂವ್ ಅಂತ. ಹಂಗಿರ್ಬೇಕಾದ್ರೆ ಕನಿಷ್ಠ ಸರ್ಕಾರಕ್ಕೆ ಎಚ್ಚರಿಸ್ಕೊಂಡು ಈ ವಾಹಿನಿ ಮೂಲಕ ನಾನು ಸರ್ಕಾರಕ್ಕೆ ಒಂದು ಮೆಸೇಜ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಒನ್ಸ್ ಇನ್ 15 days 15 ದಿವಸಕ್ಕೊಮ್ಮೆ ಪೊಲೀಸ್ ಆಫೀಸರ್ ಖಂಡಿತ ಬೇಡಿ ಹೇಳ್ತೀನಿ ನಾನು. ಅವರು ಇರ್ಬೋದು, ಒಳ್ಳೆಯವ್ರು ಇರ್ಬೋದು, ನನಗೆ ಗೊತ್ತಿಲ್ಲ, ನನಗೆ ಬೇಡಿ. ಏನೀಗ ಈ ಸಮಾಜದಲ್ಲಿ ಈ ಆ್ಯಕ್ಟಿವಿಸ್ಟ್ ಅಂತ ಇರ್ತಾರೆ, ಒಳ್ಳೆ ಆ್ಯಕ್ಟಿವಿಸ್ಟ್ ಇದ್ದಾರೆ, ಎಲ್ಲ ಇದ್ದಾರೆ. ಅವರು ಅಲಾಂಗ್ ವಿತ್ ದಿ ಲೀಗಲ್ ಏಡ್ ಬೋರ್ಡ್ ಅದೇ ಇದೆ, ಆ ಜುಡಿಷಿಯಲ್ ಬಾಡಿ ಅದು, ಅವರೆಲ್ಲ ಹೋಗಿ ಒನ್ಸ್ ಇನ್ 15 days ಎಲ್ಲರೂ ಕೂಡ ನೋಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಇದೇನಾದರೂ ಈ ಒಂದು ಇಟ್ ಇಸ್ ನಾಟ್ ಅಪ್ ಟು ಮಾರ್ಕ್, ಒಂಚೂರು ನಾವು ಏನಾದರೂ ಮಾಡ್ಬೋದು, ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ತೋರಿಸ್ಬೋದು. ಎಸ್ ಎಸ್ ಮಾಲ್ಗತ್ತಿ ಸರ್, ಈಗ ಜೈಲಿನ ಒಳಗಡೆ ಈ ಸಾಮಾನುಗಳು ಹೋಗುತ್ತಲ್ಲ, ತರಕಾರಿ ಇರಬಹುದು, ಬೇರೆ ಬೇರೆ ಕಿಟ್ಗಳಿರಬಹುದು, ಅದು ಇದು ಎಲ್ಲ, ಆ ಚೆಕಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಸರ್? ಅದು ಎಲ್ಲ ಆಫೀಸರ್ಸ್ ಮುಂದೆ ನಿಂತೇ ಚೆಕ್ ಮಾಡ್ತಾರೆ, ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಎಲ್ಲ ಈ ಇಂತಹ ಐಟಮ್ಗಳೆಲ್ಲ ಅದ್ರ ಮೂಲಕನೇ ಹೋಗೋದು. ಇಲ್ಲ ಹಾಗೆ ಅಂತೇನಿಲ್ಲ, ಕೆಲವೊಬ್ರು ಊಟ ಕೊಡಕ್ಕೆ ಹೋಗ್ತಾರೆ, ಊಟದಲ್ಲಿ ಒಳಗಡೆ ಇಟ್ಟಿರ್ತಾರೆ, ಅವರು ನೋಡ್ತಾರೆ ಒಳಗಡೆ ಬಿರಿಯಾನಿ ಒಳಗಡೆ ಏನಾದರೂ ಐತೆ ಅಂತ ಅವರು ಚೆಕ್ ಮಾಡ್ತಾರೆ. ಅಲ್ಲಿ ಎಂಥ ಕರಪ್ಷನ್ ಅಂದರೆ, ಒಂದು ಬಿರಿಯಾನಿ ಒಯ್ದು ಕೊಟ್ಟರೆ ಇಷ್ಟು ಬಿರಿಯಾನಿ ಕೊನೆಗೆ ಮುಟ್ಟೋದು ಅವನಿಗೆ, ಆ ಬಿರಿಯಾನಿ ಸಹ ತಿಂದು ನಿಮಗೆ ಇನ್ನೊಂದು ಹೇಳ್ತೇನೆ, ಅಲ್ಲಿ ಒಬ್ಬರು ಸೂಪರ್ಡೆಂಟ್ ಅಂತಿದ್ರು, ಜೈಲ್ ಸೂಪರ್ಡೆಂಟ್ ಹಿಂದೆ, ಅವ್ರ ಹೆಸರು ಗೊತ್ತಿದೆ, ವಕೀಲರಿಗೆ ಗೊತ್ತಿರಬೇಕು. ಅವರು ಕನ್ವಿಕ್ಷನ್ ಆಗಿ ಜೈಲಿಗೆ ಹೋದರು ಕರೀಂಲಾಲಾ ಕೇಸ್ನಲ್ಲಿ. ಯಾವ ಜೈಲಿಗೆ ಅವರು ಸೂಪರ್ಡೆಂಟ್ ಇದ್ದರು, ಆ ಜೈಲ್ನಲ್ಲಿ ಕನ್ವಿಕ್ಷನ್ ಆದಾಗ ಯಾವುದೇ ಜೈಲಿನಲ್ಲಿ ಅವರು ಇದ್ದರು, ಅವ್ರಿಗೆ ಬೆಟ್ಟ ಆಲಿಕ್ಕೆ ಅವ್ರ ಹೆಂಡತಿ ಮಕ್ಕಳು ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗ್ಬೇಕಾಗ್ತಿತ್ತು. ನೀವು ಬಿಡ್ರಿ, ನೀವು ಜನಸಾಮಾನ್ಯರು ಬಿಡಿ. ಅದೇ ಜೈಲ್ ಸೂಪರ್ಡೆಂಟು ಮುಂದೆ ಅವನು ಅಕ್ವಿಟ್ ಆದ ಕೋರ್ಟ್ನಲ್ಲಿ ಹೊರಗೆ ಬಂದರು, ಆಮೇಲೆ ಮತ್ತೆ DIG ಆಗಿ ಅಲ್ಲೇ ರಿಟೈರ್ಡ್ ಆದರು, ಅದೇ ಜೈಲಿನಲ್ಲಿ ರಿಟೈರ್ಡ್ ಆದರು. ಸೊ ಈ ಪರಿಸ್ಥಿತಿ ಹಿಂಗಿದೆ. ಪಾಪ ಅವ್ರಿಗೆ ಲೇಡೀಸಿಗೆ ಗೊತ್ತಿರೋದಿಲ್ಲ, ಆ ಲೇಡೀಸ್ ಸೆಲ್ ಬೇರೆ ಇರ್ತದೆ, ಗಂಡಸರ ಸೆಲ್ ಬೇರೆ ಇರ್ತದೆ. ಲೇಡೀಸ್ಗಳಿಗೆ ಗಂಡಸರಿಗೆ ಇರುವಂಥ ಚಟಗಳು ಯಾವ ಇರೋದಿಲ್ಲ, ಹೆಣ್ಮಕ್ಳಿಗೆ ಹೆಚ್ಚು. ಯೂಶ್ವಲಿ ನಮ್ಮ ಸಂಜನಾ ಅವರು ಹೇಳೋದನ್ನು ಒಂದು ಕೆಲವೊಂದು ಮಾತುಗಳನ್ನು ನಾವು ಒಪ್ಕೋತೇನೆ, ಎಷ್ಟೇ ಸವಲತ್ತುಗಳು ಕೊಟ್ಟರು ಸಹ ಮನುಷ್ಯ ಮಾನಸಿಕ ನೆಮ್ಮದಿ ಕಳ್ಕೊತಾನೆ. ಅದು ಎಲ್ಲ ಒಂಥರ ಸೆಲ್ನಲ್ಲಿ ಹಾಕಿದಾಗ ಯಾರು ಜನಸಂಪರ್ಕ ಇರೋದಿಲ್ಲ, ಏನಿರೋದಿಲ್ಲ, ಹುಚ್ಚಿಡಿತದೆ ಒಂಥರ. ಅವರೆಲ್ಲ ಲಕ್ಸುರಿಯಸ್ ಆಗಿ ಬೆಳೆದವರು. ಅಲ್ಲಿ ಹೋಗಿ ಏನು ಒಂದು ಕಾಟು, ಒಂದು ಇದು ಚಹಾ, ಒಂದು ಸಿಗರೇಟು ಅಂದ್ರೆ ನಮಗೆ ಭಯಂಕರ ರಾಜಾತಿಥ್ಯ ಅದು ಅಂತೀವಿ. ಅದು ಯಾವ ಲೆಕ್ಕನೂ ಅಲ್ಲ, ಕಾನೂನುಬದ್ಧವಾಗಿ ಅದು ತಪ್ಪು, ಆ ಮತ್ತು ಬೇರೆ. ಬಟ್ ಅದು ಮಾನಸಿಕ ಹಿಂಸೆ ಇರೋದಲ್ಲ, ಅವ್ರು ಹೇಳೋದು ನಿಜಾನೇ, ಭಾಳಷ್ಟು ಸಫರ್ ಆಗ್ತಾರೆ. ಅದು ಸಾಕಪ್ಪ ಈ ಸವಾಸ ಬೇಡ ಅಂತ ಡಿಪ್ರೆಷನ್ಗೆ ಹೋಗ್ತಾರೆ. ಎಷ್ಟೋ ಮಂದಿ ಸುಸೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೇಸುಗಳು ಆಗಿದೆ. ಏನು ತಪ್ಪು ಮಾಡಿಲ್ಲ ಅಂದವ್ರಿಗೆ ಈ ರೀತಿ ಎಲ್ಲ ಕಾಡೋದು ಇಲ್ಲ. ಕೆಲವೊಂದು ತಪ್ಪಂದ್ರೇನು ತಿಳಿದೇ ತಪ್ಪಾತವೆ, ಅದೊಂದು ಹೌದು. ಈಗ ಕೆಲವೊಂದು ಮರ್ಡರ್ ಮಾಡ್ಯಾರಂದ್ರೆ ಎಲ್ಲ ದುಷ್ಟರು ಮರ್ಡರ್ ಮಾಡೋದಿಲ್ಲ, ನಿಜ. ಸಡನ್ ಪ್ರೊವೊಕೇಶನ್ ಅಂತಾರೆ, ತಕ್ಷಣ ಅದು ಇದು ಬಂದು ಕೊಲೆ ಆಗ್ತದೆ ಅಂತ. ಇದರಲ್ಲಿ ಅವನದು ತಪ್ಪು ಬಹಳ ಕಡಿಮೆ ಇದೆ, ಅದಕ್ಕೆ ಶಿಕ್ಷೆನೂ ಕಡಿಮೆ ಇರ್ತದೆ. ಈಗ ಪರಿಸ್ಥಿತಿ ಏನಿದೆ ಅಂದ್ರೆ ಅಲ್ಲಿ ಸುಮಾರು ಒಂದು 7,000 ರಿಂದ 8,000 ಜನ ಅದಕ್ಕೆ ಆರೋಪಿಗಳಿದ್ದಾರೆ. ಅಲ್ಲಿ ಸ್ಟಾಪ್ ಭಾಳಷ್ಟು ಕಡಿಮೆ, ಅಲ್ಲಿ ಜೈಲ್ ಸಿಬ್ಬಂದಿ ಭಾಳ ಕಡಿಮೆ ಇದೆ. ಒಂದು 7-8 ಸಾವಿರ ಕೈದಿಗಳಿದ್ರೆ ಇವು ಒಂದು 100-200 ಜನ ಇರ್ತಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ. ಈಗ ಯಾರಿಗಂತ ಅವರು ಮಾನಿಟರ್ ಮಾಡ್ತಾರೆ, ಅದು ಭಾರಿ ಕಷ್ಟ ಆಗ್ತದೆ. ಪೊಲೀಸರು ಯಾವಾಗ ಹೋಗ್ತಾರೆ, ಸ್ಪೆಷಲ್ ಆಗಿ ಇದ್ದಾಗೆ ಮಾತ್ರ ಒಳಗಡೆ ಎಂಟರ್ ಆಗೋದು. ಈಗ ನೋಡಿ, ಇದು ಒಂದು ಸ್ಪೆಷಲ್ ಆಗಿ ಅಲಿಗೇಷನ್ ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಒಬ್ಬರು ASI 4 ಮಂದಿ ಪೊಲೀಸರಿಗೆ ಅಲ್ಲಿ ಸುತ್ತಲೂ ಹಾಕಿದ್ದಾರೆ. ಈಗ 1-2 ದಿವಸ ಅಷ್ಟೇ ಅದು, ಮುಂದೆ ಅವ್ನ ಡ್ಯೂಟಿ ಅವನಿಗೆ ಹೋಗ್ತಾನೆ, ಆಮೇಲೆ ಮತ್ತೆ ಅಲ್ಲಿ ಒಳಗೆ ಯಾರು ಹೋಗೋದು. ಸೊ ಇದು ಈ ಥರ ಆದಾಗೆ ಅಲ್ಲಿ ಇಂಥವೆಲ್ಲ ಸಣ್ಣ ಪುಟ್ಟ ಕೃತ್ಯಗಳು ನಡೀತಾನೆ ಇರ್ತವೆ, ಅದೇನು ಪ್ರಶ್ನೆನೇ ಇಲ್ಲ. ಒಂದು ಹೇಳಬೇಕಾದ್ರೆ, ಇದೆಲ್ಲ ಬಂದ್ ಆಗಬೇಕಾದ್ರೆ ಆಫೀಸರ್ಸಿಗೆ ಕಮಿಟೆಡ್ ಇರಬೇಕು, ಇಚ್ಛಾಶಕ್ತಿ ಇರಬೇಕು. ಸೀನಿಯರ್ ಆಫೀಸರ್ಸು ಮೇಲಿಂದ ಮೇಲೆ ವಿಸಿಟ್ ಮಾಡಿ ಮೀಟಿಂಗ್ ತೊಗೊಂಡು ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಸರ್ಪ್ರೈಸ್, ನಾ ಬರ್ತೀನಿ ಅಂತ ಹೇಳಿ ಡಂಗರ ಹೊಡೆದು ಹೇಳೋದಲ್ಲ, ಗೊತ್ತಿಲ್ಲಾರ್ದೆ ಹೋಗ್ಬೇಕು. ಅಲ್ಲೇನು ನಡೀತದೆ ಗೊತ್ತಾಗ್ತದೆ. ಈಗ ನೋಡಿ, ಅದು ರೇಡ್ ಮಾಡಿದಾಗ CCB ಅವ್ರಿಗೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರು. ಹಿಂದಿನ ದಿವಸ CCTV ಚೆಕ್ ಮಾಡಿದಾಗ 20 ಬಾಕ್ಸ್ಗಳು ಕೆಲವೊಂದು ಬ್ಯಾರಕ್ಲಿಂದ ಹೋಗಿದ್ದಾವೆ. ಅವು ಏನಿದ್ದು ಅದರಲ್ಲಿ ಕೇಳಿದ್ರೆ ಅದು ಎಲ್ಲ ಗಾರ್ಬೇಜು, ಅದು ಕಸ ಇತ್ತು. 20 ಬಾಕ್ಸ್ಗಳು ಇರುವಷ್ಟು ಕಸ ಇರ್ತದೆ ಆ ರೂಮ್ನಲ್ಲಿ. ಅದೆಲ್ಲ ಅದು ವಿಚಾರಣೆಯಲ್ಲಿ ಎಲ್ಲ ಬರ್ತದೆ, ತನಿಖೆ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ.
ಓಕೆ ಸುನಿಲ್ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೌದು ತನಿಖೆ ನಡೀತಾ ಇದೆ, ಒಂದಷ್ಟು ಮಂದಿ ಸಸ್ಪೆಂಡ್ ಕೂಡ ಆಗಿದ್ದಾರೆ. ಮುಂದಿನ ಹಂತ ಯಾವ ಲೆವೆಲ್ಗೆ ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಪ್ರತಿಪಕ್ಷಗಳು ಇದನ್ನು ವಿರೋಧ ಮಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ವಿಲ್ಸನ್ ಗಾರ್ಡ ನಾಗ ರೌಡಿ ಅವ್ರ ಕಡೆಯಿಂದ ಮತ್ತೆ ದರ್ಶನ್ ಅವ್ರನ್ನ ಬೇರೆ ಬೇರೆ ಬ್ಯಾರಕ್ ಹಾಕ್ಬಹುದು. ಒಂದು ಇದೇನು ದೊಡ್ಡ ಸಾಧನೆ ಅನ್ನಲ್ಲ, ಮತ್ತೆ ಹೊಸ ಬೆಳವಣಿಗೆ ಅನ್ನಲ್ಲ ಮೇಡಮ್. ಒಂದು ತಮ್ಮ ವಾಹಿನಿ ಮೂಲಕ ಹೋಮ್ ಮಿನಿಸ್ಟರ್ಗೆ ಮತ್ತೆ ಸಿಎಂ ಅವ್ರಿಗೆ ರಿಕ್ವೆಸ್ಟ್ ಏನಂದ್ರೆ, ಜೈಲು ನಿಯಮಾವಳಿಗಳನ್ನ ಸರಿಯಾದ ಪ್ರಮಾಣದಲ್ಲಿ ಜಾರಿ ತಗೊಂಬರ್ರಿ. ಮತ್ತೆ ಮೇಲಾಧಿಕಾರಿಗಳು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಆಗಿ ತಗೊಳ್ಳಿ ಈ ಸಬ್ಜೆಕ್ಟ್ ನ. ಇಲ್ಲ ಅನ್ನೋದಾದ್ರೆ ನೀವು ರೌಡಿಸಮ್ ಗಳನ್ನ ಅಥವಾ ಇಲ್ಲಿರ್ತಕ್ಕಂಥ ಡ್ರಗ್ ಸಪ್ಲೈಗಳನ್ನ, ಈ ಹೊಸ ತಲೆಮಾರಿನ ರೌಡಿಗಳು ಹುಡ್ದಿರ ನೋಡ್ಕೋಬೇಕಂದ್ರೆ ಜೈಲ್ನ ಚೆನ್ನಾಗಿ ನಿಭಾಯಿಸಬೇಕು. ಸಬ್ಜೆಕ್ಟ್ ಬರ್ತದೆ ಹೋಗ್ತದೆ, ದುಡ್ಡು ಬರ್ತದೆ ಹೋಗ್ತದೆ. ನಿಮ್ ಕೈ ಮುಗಿದು ಕೇಳ್ತೀನಿ, ಒಬ್ಬ ಅಡ್ವೊಕೇಟ್ ಆಗಿ ಒಳಗಡೆ ಏನ್ ವ್ಯವಸ್ಥೆ ನಡೀತದೆ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಎಲ್ಲಿ ಡಿಸ್ಟರ್ಬ್ ಆಗುತ್ತೆ, ಎಲ್ಲಿ ಕರಪ್ಷನ್ ನಡೀತದೆ ಎಲ್ಲವೂ ಗೊತ್ತು. ಮಾಧ್ಯಮದ ಮೂಲಕ ಚರ್ಚೆ ಮಾಡಕ್ ಆಗದೆ ಇರಬಹುದು. ಆದ್ರೆ ದಯಮಾಡಿ ಜೈಲ್ ಮ್ಯಾನುವಲ್ ಇರ್ತಕ್ಕಂಥ ಇವೆಲ್ಲ ಕಾನೂನುಗಳನ್ನ ಜಾರಿಗೆ ತಂದು ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಗಾಂಜಾ ಮಿಶ್ರಿತ ಗುಳಿಗೆಗಳನ್ನಾಗ್ಲಿ, ಗಾಂಜಾ ಮಿಶ್ರಿತ ಸಿಗರೇಟ್ಗಳನ್ನಾಗ್ಲಿ, ಮೊಬೈಲ್ಗಳ ಫೋನ್ಗಳನ್ನಾಗ್ಲಿ ಸಪ್ಲೈ ಮಾಡೋದನ್ನ ನಿಲ್ಲಿಸಬೇಕು. ಮತ್ತೆ ಓಪನ್ ಆಗಿ ಹೇಳೋದಾದ್ರೆ ಜೈಲಲ್ಲಿ ಇರ್ತಕ್ಕಂಥ ಜಾಮರ್ನ ಸ್ಟ್ರಿಕ್ಟ್ ಆಗಿ ಜಾರಿ ತರಬೇಕಂತ ಈ ಮೂಲಕ ಹೇಳ್ಕೊತೀನಿ ಮೇಡಮ್. ಎಸ್ ಎಸ್ ಥ್ಯಾಂಕ್ ಯು ಸರ್. ಎಸ್ ಸಂಜನಾ ಅವರೇ, ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಲಾಸ್ಟ್ ರಿಯಾಕ್ಷನ್. ನ್ಯೂಸ್ ನೋಡಿ ಸಾಕಾಗ್ತಾ ಇದೆ ನಿಜವಾಗ್ಲೂ. ದರ್ಶನ್ ಅವ್ರು ಏನಿದಾರೋ ಇದರಿಂದ ಆದಷ್ಟು ಬೇಗ ಆಚೆ ಬರಬೇಕು ಅಂತ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಮನವಿ, ದೇವರಿಗೂ ಮನವಿ. ಆ್ಯಂಡ್ ಸಾಕಪ್ಪ, ಇನ್ನು ಈ ನ್ಯೂಸ್ ನೋಡೋಕ್ಕಾಗ್ತಾಯಿಲ್ಲ. ದಿನನಿತ್ಯ ಈ ನೆಗೆಟಿವ್ ನ್ಯೂಸ್ ನೋಡೋಕ್ಕಾಗ್ತಾಯಿಲ್ಲ, ಈ ನೆಗೆಟಿವ್ ಚರ್ಚೆಗಳು ನೋಡೋಕ್ಕಾಗ್ತಾಯಿಲ್ಲ. ನನಗೆ ಅಲ್ಲ, ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಒಂದು ರೀತಿ ತುಂಬಾ ಬೇಜಾರಿದೆ ಎಲ್ಲರಿಗೂ. ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತು ಎಲ್ಲ ವೆಲ್ ವಿಷರ್ಸ್ ಆಗಿರ್ಬೋದು, ನಂತರ ವೆಲ್ ವಿಷರ್ಸ್ ಆಗಿರ್ಬೋದು, ಅಥವಾ ಅಭಿಮಾನಿಗಳಾಗಿರ್ಬೋದು, ಎಲ್ಲರಿಗೂ ಇದೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನಿಜಕ್ಕೂ ಆ ಚಾರ್ಜ್ ಶೀಟ್ ಯಾವಾಗ ಮುಗಿದ್ಬಿಟ್ಟು ಯಾವಾಗ ನಿಜಕ್ಕೂ ಅವ್ರಿಗೆ ಜಾಮೀನು ಸಿಗುತ್ತೋ ಅಂತ ಎಲ್ಲರೂ ಎದುರು ನೋಡ್ತಾ ಇದ್ದೀವಿ. ಆ್ಯಂಡ್ ಭಗವಂತ ಅವ್ರ ಆರೋಗ್ಯ ಚೆನ್ನಾಗಿಡಲಿ. ಮತ್ತೆ ಖಂಡಿತ ಅವರು ತಪ್ಪು ಮಾಡಿಲ್ಲ ಅಂದ್ರೆ ಹೊರಗಡೆ ಬರ್ತಾರೆ. ತಪ್ಪು ಮಾಡಿದ್ರೆ ಯಾರೇ ಆಗಿರ್ಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗ್ಲೇಬೇಕು. ಸಂಜನಾ ಅವರೇ, ಜೈಲಿನ ಇಂಪ್ಲಿಮೆಂಟ್ಸ್ ಕುರಿತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಜೈಲಿನ ಇದು ನೋಡಿ, ಇದೆಲ್ಲ ರಿಯಲ್ ಫೋಟೋಗ್ರಾಫಾ, ರಿಯಲ್ ವಿಡಿಯೋನ ಅಥವಾ ಇಲ್ವೋ ಅಂತ ಇನ್ನೂ ತನಿಖೆ ನಡೀತಾ ಇದೆ. ಆ್ಯಂಡ್ CCB ರವರು ಆಲ್ರೆಡಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಆಲ್ರೆಡಿ ಐ ಥಿಂಕ್ 100 ಪೀಪಲ್ ಹೋಗಿದ್ದಾರಲ್ವ, 100 CCP ಕಾಪ್ಸ್ ಹೋಗಿದ್ದಾರೆ ಅಲ್ಲಿ ದಾಳಿ ಮಾಡೋದಕ್ಕೆ. ಸೊ ಇವರು ಖಂಡಿತವಾಗ್ಲೂ ಈ ಫೋಟೋ ಎಲ್ಲಿಂದ ಬಂತು, ಈ ವಿಡಿಯೋ ಯಾವಾಗಿಂದು ಅಂತ ಎಲ್ಲನೂ ಖಂಡಿತವಾಗ್ಲೂ ಹೊರಗೆ ಬರುತ್ತೆ. ಆ್ಯಂಡ್ ಈಗಲೇ ಇದು ತಪ್ಪು ನಡೆದಿದೆಯೋ ಸರಿ ನಡೆದಿದೆಯೋ ಹೇಳಲಿಕ್ಕೆ ತುಂಬಾ ನಾವು ಆ ಥರ ಪಡ್ತಾ ಇದ್ದೀವಿ. ಬಟ್ ಬರೋ ದಿನಗಳಲ್ಲಿ ಏನು ನಡೆದಿದೆ ಅಂತ ಗೊತ್ತಾಗುತ್ತೆ. ಬಟ್ ಈ ಒಂದು ಪ್ರಕರಣ ನೋಡಿ ನೋಡಿ ಸಾಕಾಗೋಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ ಥ್ಯಾಂಕ್ ಯು ಮೇಡಮ್. ಸರ್, ನೀವೇನೋ ಹೇಳಕ್ಕೆ ಬಂದ್ರಿ? ಕೊನೆಯದಾಗಿ ಒಂದು ಲೈನ್ ಅಷ್ಟೇ. ಯಾ ನಾನು ಒಂದು ಕೇಸಲ್ಲಿ ಒಬ್ಬ ತುಂಬ ಒಂದು ತೀರಾ ಬಡವ ಒಂದು ತಾಯಿ ಇದ್ದಾರೆ, ಕಣ್ಕಣಲ್ಲ ಅವ್ರಿಗೆ. ಅದು ಕೇಸ್ ಬಂದಿತ್ತು ನನಗೆ. ರಿಲೀಸ್ ಆರ್ಡ್ರ್ ಆಯಿತು. ನಾನು ನನ್ನ ಕಲೀಗ್ 3 ಜನ ಕೂಡ ಹೋದ್ವಿ. ಸುಮಾರು 9 ಗಂಟೆ ಆಗಿದ್ದು ರಾತ್ರಿ. ಇದು ಅವನ ಮಾಲೀಕ, ಅವನು ಆ್ಯಕ್ಚುಲಿ ಅಕ್ಯೂಸ್ಡ್ ಅದರಲ್ಲಿ ಇರ್ತಾನೆ. ಅದು ಕೊಟ್ಟಿವಿ ನಾವು ಹೋಗಿ ಕೊಟ್ಟಿವಿ ನಾವು, ನಿಂತಿದ್ದೀವಿ ನಾವು. ಅವನ ಮಾಲೀಕನ ಜೈಲು ಜೀಪಲ್ಲೇ ನಮ್ಮ ಮುಂದೆನೇ ಕರ್ಕೊಂಡು ಹೋದರು. ನಮ್ಮದು ರಿಲೀಸ್ ಆಗಲಿಕ್ಕೆ 11 ಗಂಟೆ ಆಯಿತು. ನಮ್ಮದು 11 ಗಂಟೆ ರಾತ್ರಿ. ಟೈಮ್ ಇಲ್ಲ ಸರ್ ನಮಗೆ. ನಿಮ್ಮ ಟೈಮ್ ಸರಿ. ಸೊ ಹಂಗಾಗಿದೆ. ಆ್ಯಸ್ ಐ ಸೆಡ್ ಅರ್ಲಿಯರ್, ಇದನ್ನು ಒಂದು ಟೀಮ್ ಕನ್ಸಿಸ್ಟ್ ಆಫ್ ಆ್ಯಕ್ಟಿವಿಸ್ಟ್ಸ್ ಆ್ಯಂಡ್ ದ ಲೀಗಲ್ ಏಡ್ ಬೋರ್ಡ್ ಅವನಿಟ್ಟು 1 in 15 days ಮಾಡಬೇಕು. ಇದೆಲ್ಲ ಸುಮ್ಮನೆ ಅಟ್ಲೀಸ್ಟ್ ವಿಲ್ ಸ್ಟಾರ್ಟ್ ನೌ ಟು ಎಂಡ್ ದಿಸ್ ಕರಪ್ಷನ್. ಎಸ್ ಥ್ಯಾಂಕ್ ಯು ಸರ್. ಸರ್, ನಿಮಗೂ ಕೂಡ ಧನ್ಯವಾದಗಳು. 4 ಜನಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಾರೆಯಾಗಿ ಶ್ರೀಮಂತರೇ ಆಗಿರಲಿ ಬಡವರೇ ಆಗಿರಲಿ, ಕೈದಿಗಳು ಆರೋಪಿಗಳು ಅಂದ ಮೇಲೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಸೊ ಈ ರೀತಿಯ ವ್ಯವಸ್ಥೆ ಏನಿದೆ, ಸೊ ಆದಷ್ಟು ಬೇಗ ತೊಲಗಲಿ. ತನಿಖೆ ನಡೀತಾ ಇದೆ, ಸತ್ಯಾಸತ್ಯತೆಗಳು ಹೊರಬರಲಿ. ನೋಡೋಣ ಈ ಕುರಿತಾಗಿ ಮುಂದಿನ ಅಪ್ಡೇಟ್ ಏನೇನು ಸಿಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.